राजमानी राजापति चिदम्बरेश्वर गुरु महाराज की जय। दास राजा राम महाराज की जय। सब साधु संतन की जय। ಇವತ್ತಿನ ದಿವಸ ಭಗವಂತನನ್ನು ಕೊಂಡಾಡುವಂತಹ ಅಮೋಘವಾದಂತಹ ಕಾರ್ತೀಕ ಏಕಾದಶಿ. ಭಗವಂತನ ಉಪಾಸನೆಯ ಕ್ರಮಗಳು ಹಲವಾರು ಉಂಟು ಜಗತ್ತಿನಲ್ಲಿ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ 84 ಲಕ್ಷ ಜೀವರಾಶಿಗಳಂತೆ ಅಷ್ಟೂ ಉಪಾಸನೆಗಳನ್ನು ಹುಟ್ಟುಹಾಕಿದ್ದಾರೆ. ಅದರ ಉದ್ದೇಶ ಏನಪ್ಪ, ಹೇಗಾದರೂ ಆಗಲಿ ಭೂಮಿಗೆ ಬಂದಂತಹ ಮನುಷ್ಯ ಜೀವಿ, ಮಾತಾಡುವಂತಹ ಜೀವಿ ಉದ್ಧಾರ ಆಗಿ ಹೋಗಲಿ ಅಂತ ಸನಾತನ ಹಿಂದೂ ಧರ್ಮದ ಆಧ್ಯಾತ್ಮಿಕ ಸಂತರ ಶರಣರ ಇಚ್ಛೆ. ಹಾಗಾಗಿ ನಮಗೆ ಯಾವುದು ಸಂಪ್ರದಾಯ ಇಷ್ಟ ಆಗ್ತದೋ, ನಮಗೆ ಯಾವುದು ನಾಮ ಇಷ್ಟ ಆಗ್ತದೋ ಅದನ್ನು ಸ್ವೀಕಾರ ಮಾಡಿ ಮುಕ್ತಾತ್ಮ ಹೊಂದಬೇಕು ಎಂಬುದೇ ಒಂದು ಮನುಷ್ಯ ಜನ್ಮದ ಆಶಯ. ಹಿಂದಿನ ಜನ್ಮದಾಗೆಲ್ಲ ಕೃತಯುಗದಲ್ಲಿ ಅಸ್ಥಿಗತ ಪ್ರಾಣ ಇರ್ತದೆ. ಅಂದ್ರೆ ಮಾಂಸ ಎಲುಬುಗಳು ನಶಿಸಿ ಹುಳ ಹತ್ತಿ ಹೋದ್ರೂ ಏನು ಎಲುಬಿನಲ್ಲಿ ಜೀವ ಹಿಡ್ಕೊಂಡು ಇರುವಂತಹ ಶಕ್ತಿ ಇರ್ತದೆ. ಅಂದು ಯಾಜ್ಞವಲ್ಕ ಗುರು ಮಹಾರಾಜರು ಜನಕ ಮಹಾರಾಜರನ್ನು ಅಡವಿಗೆ ಕರ್ಕೊಂಡು ಹೋಗ್ತಾರ. ಯಾಜ್ಞವಲ್ಕ, ಜನಕ ನೀನು ನಿಂದ್ರುವಪ್ಪ ಬರ್ತೀನಿ ಅಂತ ಹೋಗ್ಬಿಡ್ತಾರೆ ಗುರುಗಳು ಹೋದ ದಿಕ್ಕಿಗೆ ಕಣ್ಣು ಪಿಳಿ ಬಿಡ್ಕೊಂತ ಶಿಷ್ಯ ನಿಂದಿರ್ತಾನ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 12 ವರ್ಷ ನಿಂದಿರ್ತಾನೆ. ಹಂಗ ಗುರುಗಳು ಬರ್ತೀನಿ ನಿಂದ್ರು ಅಂತ ಹೇಳಾಗ ಗುರುಗಳು ಬರ್ತಾರೆ. ಅವನ ದೇಹಕ್ಕೆಲ್ಲ, ಜನಕರಾಜನ ದೇಹಕ್ಕೆಲ್ಲ ಹುಳ ಹತ್ತಿ ಎಲುಬು ಮಾಂಸಗಳು ಇರ್ತಾವಲ್ಲ, ಮಾಂಸ ಖಂಡಗಳೆಲ್ಲ ಸುಟ್ಟೋಗಿ ಬರೀ ಅಸ್ಥಿಗತಾಗಿ ಬರೀ ಕಣ್ಣು ಪಿಳಿ ಬಿಡ್ತಾನೆ. ಮತ್ತೆ ಯಾಜ್ಞವಲ್ಕ ಗುರು ಮಹಾರಾಜರು ಬರ್ತಾರ. ಏನು ಜನಕ, ನಾ ಬರ್ತೀನಿ ಅಂತ ಹೇಳಿ ಇಷ್ಟೊತ್ತು ನಿಂತೀಯಾ ಅಂತ ತಲೆ ಮೇಲೆ ಕೈ ಇಟ್ಟಾಗ ಮತ್ತೆ ಜನಕ ಮಹಾರಾಜರು ಪೂರ್ಣತ್ವದ ಬ್ರಹ್ಮಜ್ಞಾನವನ್ನು ಹೊಂದಿರುವಂತಹ ಉದಾಹರಣೆಗಳು. ಅಂದು ಕೃತಯುಗದಲ್ಲಿ ನಡೆದಂತಹ ಘಟನೆ ಯಾವುದು, ಪ್ರಹ್ಲಾದರಾಜರಿಗೂ. ಬರ್ತಾ ಬರ್ತಾ ದ್ವಾಪರ ತ್ರೇತಾಯುಗಾಗಿ ನಾವು ಏನಿದ್ದೀವಿ, ಈಗ ಕಲಿಯುಗದಲ್ಲಿದ್ದೀವಿ. ಕಲಿಯುಗದಲ್ಲಿ ಅಸ್ಥಿಗತ ಪ್ರಾಣ ಇಲ್ಲ, ಅನ್ನಗತ ಪ್ರಾಣ. ನೋಡ್ರಿ, ಒಂದು ದಿವಸ ನಾವು ಏಕಾದಶಿ ಮಾಡ್ಲಿಕ್ಕೆ ಆಗಲ್ಲ. ಏಕಾದಶಿ ಕಾರ್ತೀಕ ಶ್ರೇಷ್ಠವಾದ ಏಕಾದಶಿ. ಇಲ್ಲಿ ಬರೋ ಮುಂದಾಗ ನಾವು ಹೊಟ್ಟೆ ತುಂಬ ಎಲ್ಲ ಪದಾರ್ಥಗಳನ್ನು ಒಂದೊಂದು ವಿಶೇಷ ಹೇಳಿದರೆ ನಿಮ್ಗೆ ದಿಂಡಿಗೆ ಬರ್ಬೇಕನ್ನಿಸ್ತದೆ. ಹಾಗೆ ವಿಶೇಷ ಪದಾರ್ಥಗಳನ್ನು ಶರಣರು ದಾಸರು ಎಲ್ಲರೂ ಹಾಕಿದರು. ಆದರೆ ಇದು ನಾವು ಮತ್ತೆ ಏಕಾದಶಿ ಮಾಡಿದ ಫಲನ ಅಂದರೆ ನಮ್ಮದು ಏನಾಗಿದೆ, ನಮ್ಮ ಮಹಾರಾಜರು ಹಾಕಿಕೊಟ್ಟಂಥ ಮಹಾರಾಜ್ ಚಿದಂಬರ ಸಂಪ್ರದಾಯ. ಚಿದಂಬರ ಸಂಪ್ರದಾಯ ಅಂದರೆ ಇನ್ನು ವಿಶೇಷ ಸಂಪ್ರದಾಯ ಏನಿಲ್ಲ. ಇದು ಚಿದಂಬರ ಯಾರು, ಪ್ರಹ್ಲಾದರಾಜರು. ಆ ಮಹಾರಾಜರು ಮಹಾತ್ಮರು ಚಿದಂಬರ ಅವತಾರದಲ್ಲಿ ಬಂದು ರಾಜಾರಾಮರ ಹಾಗೆ ಕೊಟ್ಟು ಬಂದು ತಾಳ ವೀಣ ಮೃದಂಗಗಳಿಂದ ಹಿಡ್ಕೊಂಡು, ನೋಡ್ರಪ್ಪ ನೀವು ಎಷ್ಟೇ ಬ್ರಾಹ್ಮಣರಿರಲಿ, ಯಾವೇ ಜಾತಿಯವರಿರಲಿ, ಎಲ್ಲ ಜಾತಿಗಳನ್ನು ನೀವು ಉಪಾಸನೆ ಮಾಡ್ತಾ ಇದ್ರು ಭಗವಂತನ ನಾಮಕ್ಕೆ ಮಹತ್ವ ಕೊಡ್ರಿ, ಭಗವಂತನ ನಾಮಸ್ಮರಣೆಗೆ ನಾವು ಮಹತ್ವ ಕೊಡಬೇಕು ಅಂತ ನಮ್ಮ ಮಹಾರಾಜರ ಗುರುಗಳು ಹೇಳಿದಾಗ, ನಾವು ಭಿಕ್ಷಾಟನೆ ಮಾಡುತ್ತಾ ಗುರುಸಾರ್ವಭೌಮರ ಏನು ಸಂಜೀವಿನಿ ವೃಂದಾವನದಿಂದ ನಾವು ಪ್ರಯಾಣ ಬೆಳೆಸಿದಾಗ ಹಾದಿ ಮಾರ್ಗದಲ್ಲಿ ಯಾರು ಏನು ಕೊಟ್ಟರು ಅದು ನನ್ನ ಕೊಟ್ಟಿದ್ದಲ್ಲ, ಜಠರಾಗ್ನಿಯಲ್ಲಿರುವಂತಹ ಹೊಟ್ಟೆಯಲ್ಲಿರುವಂತಹ ಅಗ್ನಿದೇವನಿಗೆ ಅರ್ಪಿಸಿ ಭಗವಂತನ ನಾಮಾನುಸಂಧಾನವೇ ಶ್ರೇಷ್ಠ ಅಂತ ನಾವು ಸ್ವೀಕಾರ ಮಾಡಿದ್ದಾಗದ. ಅದು ಪ್ರಹ್ಲಾದರಾಜರು ಕಲಿಯುಗದಲ್ಲಿ ರಾಜಾರಾಮರಾಗಿ ನಮಗೆ ಕೊಟ್ಟಂತಹ ಮಾರ್ಗ. ಹಾಗಾಗಿ ಭಗವಂತನ ಉಪಾಸನೆಯಲ್ಲಿ ಏಕಜನಾರ್ದನ, ಯಾಕಂದ್ರೆ ಅಷ್ಟು ವಿಶೇಷವಾದಂತಹ ಉಪಾಸನೆ ಅದು. ಏಕಾದಶಿಯ ಬಗ್ಗೆ ವಿಶೇಷವಾಗಿ ಭಾಗವತದಲ್ಲಿ ಹಲವಾರು ಸಂಪ್ರದಾಯಗಳು, ಹಲವಾರುಗಳಲ್ಲಿ ವಿಶೇಷವಾಗಿ ಪಂಡರಿ ಸಂಪ್ರದಾಯದಲ್ಲಿ ನೋಡ್ರಿ 9 ಲಕ್ಷಗಟ್ಟಲೆ ಮಂದಿ ಪಾಂಡುರಂಗನ ಏನು ಕ್ಷೇತ್ರದಲ್ಲಿ ಇವತ್ತು ಏಕಾದಶಿ ಉಪಾಸನೆ ಮಾಡ್ತಾ ಇದ್ದಾರೆ. ಅವರು ವಾರೀಕರಿ ಮಾಡ್ತಾರೆ. ಅಂದ್ರೆ ಪಾಂಡುರಂಗನ ದರ್ಶನ, ಪಾಂಡುರಂಗನ ಕಳಸ ದರ್ಶನವಲ್ಲಾರದೆ ಅವರು ಉಪಾಸನೆಯನ್ನು ಬಿಡಂಗಿಲ್ಲ. ಅಂಥ ವಿಠಲ 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 ಎಂದು ಏಕಾದಶಿಯ ಮಹತ್ವವನ್ನು ಕೊಂಡಾಡಿದ್ದಾರೆ. ನಾವು ಚಿದಂಬರ ಸಂಪ್ರದಾಯದಲ್ಲಿ ಏಕಾದಶಿ ಇಲ್ಲಿ ಭಯ ಅಂತಾರೆ, ಕೆಲವು ಮಂದಿ ಅಂತಾರೆ ಸ್ಮಾರ್ಟ್ ಸಂಪ್ರದಾಯ ಆ ಸಂಪ್ರದಾಯ ಅಂತೆಲ್ಲ ಬರ್ತಾವಲ್ಲ. ಇಲ್ರಿ ಹೊಟ್ಟೆ ತುಂಬ ಉಂಡ್ಬಿಡೋದು, ಯಾವ ಏಕಾದಶಿ ಇಲ್ಲ ಏಕಾದಶಿ ಇಲ್ಲ. ನಮ್ಗೆ ಗೊತ್ತಿರಂಗಿಲ್ಲ ಚಿದಂಬರ ಯಾರು, ಚಿದಂಬರ ಸಂಪ್ರದಾಯ ಏನು, ಚಿದಂಬರ ಸಂಪ್ರದಾಯ ಏನು ಬೇರೆ ಇಲ್ಲ. ಅದೇ ಪ್ರಹ್ಲಾದರಾಜರು, ಅದೇ ನಾಮದೇವ ತುಕಾರಾಮಾದಿಗಳು ಬಂದು ಚಿದಂಬರನನ್ನು ಕೊಂಡಾಡಿ ಚಿದಂಬರ ರಾಮಕೃಷ್ಣ ಹರಿ ಅಂತ ತಿಳಿಸಿದಂಥ ಅಭಂಗ ಸಾಹಿತ್ಯ ಇನ್ನೂ ಏನು ಬಾಬಳಗಾಂವದಲ್ಲಿ ಅದ. ಆ ಮಹಾತ್ಮ ಹೇಳ್ತಾನೆ ಚಿದಂಬರನ ಏಕಾದಶಿಯಲ್ಲಿ ವಿಶೇಷವಾಗಿ ಚಿದಂಬರ ಮಹಾರಾಜರನ್ನು ಏಕಾದಶಿಯ ಬಗ್ಗೆ ಅತ್ಯಂತ ವಿವರವಾಗಿ ಸಂತೋಷದಿಂದ ಏಕಾದಶಿ ವೃತವನ್ನು ಮಾಡಿದವರಿಗೆ ಒಲಿದಂತಹ ಉದಾಹರಣೆ ಅದು. ಯಾರು ರಾಮಕೃಷ್ಣಾವತಾರಿಯಾಗಿದ್ದರು ಅವರೇ ಚಿದಂಬರ ಅವತಾರದಲ್ಲಿ ಬಂದು ಏಕಾದಶಿಯ ಮಹತ್ವವನ್ನು ಕೊಂಡಾಡಿದ್ದಾರೆ.
ಚಿದಂಬರ ಮಹಾರಾಜರು ಪ್ರಕಟರಾಗಿ ಏನು ಮಹಾರಾಜರು ಇದ್ದಾಗ ಒಂದು ಬ್ರಾಹ್ಮಣರ ಸಭೆ ನಡ್ತಾ ಇರ್ತದ. ಅಲ್ಲಿ ಆಗ ಒಂದು ಗ್ರಾಮದಲ್ಲಿ ಒಂದು ನಾಯಿ ಬಂದಿರ್ತದ. ನಾಯಿ ಮೇಲೆ ಬಹಳ ವಿಶೇಷವಾಗಿ ಪ್ರೀತಿ ತೋರಿಸ್ತಾ ಇರ್ತಾರೆ ಯಾರು ಚಿದಂಬರ ಮಹಾರಾಜರು. ಅದಕ್ಕೆ ಏನ್ ತಲೆ ಮುಟ್ಟಿ ಇದು ಮಾಡ್ತಿರ್ತಾರ ಇರ್ತಾರೆ. ಏನ್ರಿ ಬ್ರಾಹ್ಮಣರು ನಾಯಿ ಮುಟ್ತಾರೆ ಇವರದ್ದೆಲ್ಲ ಆಚಾರ್ಯಗಳು ಇರ್ತಾರಲ್ಲ ಅವರೆಲ್ಲ ನಿಯಮಗಳು. ನಮ್ದು ಏನಾಗಿದೆ ಈಗ ಬರೀ ನಿಯಮಗಳಿಗೆ ಹೆಚ್ಚು ಒತ್ತು ಕೊಟ್ಟಿವಿ, ನಾಮಸ್ಮರಣೆಗೆ ನಮ್ದು ಶೂನ್ಯ ಆಗ್ಯದ. ಹೀಗಾಗಿ ನಾವೇನಾಗಿವಿ ಗೊಂಬಿ ಹುಲಿ ಆಗಿವಿ. ಹಾಗಾಗಿ ಅವಾಗ ಹಂಗಿದ್ರು. ಅವಾಗ ಅಂತಾರೆ ಚಿದಂಬರ ಮಹಾರಾಜರು ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಒಂದ್ ದಿವಸ ಚಿದಂಬರ ಮಹಾರಾಜರು ಎಲ್ಲ ಪಂಡಿತರು ಶಾಸ್ತ್ರಿಗಳು ವೇದ ಪಂಡಿತರು ಕೂತಾಗ ಅವತ್ತು ಚಿದಂಬರ ಮಹಾರಾಜರ ಅಂತಾರ ಪಂಚಾಂಗ ತೆಗೀರಪ್ಪ ಅಂತಾರ. ಪಂಚಾಂಗ ತೆಗೆದು ನೋಡಿದ್ರೆ ಏನಂತಾರ ನಾಳೆ ಏಕಾದಶಿ ಅದ ಅಂತಾರ. ಅವಾಗ ಚಿದಂಬರ ಮಹಾರಾಜರ ಅಂತಾರ ನೋಡಪ್ಪ ಇದು ನಾಯಿ ಏಕಾದಶಿ ಮಾಡ್ತದ, ಇದು ನಾಳೆ ಈಗ ಏನು ತಿನ್ನಂಗಿಲ್ಲ ನೋಡ್ರಿ ಅಂತ ಹೇಳ್ತಾರ. ಅವಾಗ ಚಿದಂಬರ ಅವರೆಲ್ಲ ಅಂತಾರ ಉಳಿದವರು ಅದ್ ಹೆಂಗ್ ತಿನ್ನಂಗಿಲ್ಲ ನಾಯಿ ಹೆಂಗ್ ಏಕಾದಶಿ ಮಾಡ್ತದಂತ. ಚಿದಂಬರ ಮಹಾರಾಜರು ಹೇಳ್ಯಾರ ಅಂತಂದ್ರೆ ಬೆಳಿಗ್ಗೆ ಹರ್ಲಿಕ್ಕೆ ಕಾಯ್ತಿರ್ತಾರೆ ಪಂಡಿತರು ಉತ್ತಮರು ಎಲ್ಲರೂ ಕೂತು ಆ ನಾಯಿ ಮುಂದೆ ನಾಳೆ ಏಕಾದಶಿ ಅದ ಅಂದ್ರೆ ಹೆಂಗಾರ ಭಂಗ ಮಾಡಬೇಕು ಅಂತಂದು ಒಬ್ರು ಹಾಲು ತರ್ತಾರ, ಒಬ್ಬ ಬ್ರೆಡ್ ತರ್ತಾರ, ಒಬ್ರು ಅನ್ನ ತರ್ತಾರ, ಒಬ್ರು ಏನೆಲ್ಲ ಮಾಡಿಕೊಡ್ತಾರ. ಅದು ಒಂದು ಮೂಷ್ ನೋಡಂಗಿಲ್ಲ ಅಂತಪ್ಪ ಮೂಕ ಜೀವಿ ಏಕಾದಶಿ ಮಾಡ್ತದ. ಅದು ಅಪರೋಕ್ಷ ಜ್ಞಾನಿಗಳು ಪರಬ್ರಹ್ಮ ಸ್ವರೂಪನಾದಂತಹ ಚಿದಂಬರ ಮಹಾರಾಜ ಗೊತ್ತಿರ್ತದ. ಅದು ಯಾಕೆ ಏಕಾದಶಿ ಇರುತ್ತೆ ಅದಕ್ಕೆ ಹಿಂದಿನ ಜನ್ಮದ ಒಂದು ಕಲ್ಪನೆ ಇರ್ತದ. ಹಿಂದಿನ ಜನ್ಮದಾಗ ಅದೇನ್ ಮಾಡಿರ್ತದ ಅಂದ್ರ ಪಂಡರಿ ಸಂಪ್ರದಾಯರು ಅವ್ರ ಊರಿಗೆ ಹೋಗಿರ್ತಾರ. ಪಂಡರಿ ಸಂಪ್ರದಾಯರಿಗೆ ಅವರು ಏನಾಗಿರ್ತಾರ ವೇದಾಧ್ಯಾಯವನ್ನು ಮಾಡಿ ಘನಪಾಠಿಗಳಾಗಿ ಪಾಂಡಿತ್ಯವನ್ನು ಪಡೆದಂತಹ ಶಾಸ್ತ್ರಿ ಪಂಡರಿ ವಾರಿಕರಿಗೆ ಹೊಟ್ಟೆ ತುಂಬ ಊಟಕ್ಕೆ ಹಾಕ್ಬೇಕು. ಏನದ ಏಕಾದಶಿ ಹೋಳಿಗೆ ಊಟ ಮಾಡಬೇಕು, ಬಂದದ್ದೇನು ಉಂಡು ತಿಂದು ಹೋಗ್ಲಿಕ್ಕೆ ಅಂತ ಒಂದು ಮಧಾಂಧನಾಗಿ ಮೆರೆದಕ್ಕಾಗಿ ಪಂಡರಿ ಶಾಪ್ ಏನದ ಸಂತರು ಶಾಪ ಕೊಟ್ಟಿರ್ತಾರೆ, ನೀ ಮುಂದಿನ ವರ್ಷ ನೀನು ಮುಂದಿನ ಜನ್ಮದಲ್ಲಿ ಶ್ವಾನ ಆಗಿಬಿಟ್ಟು. ಅವನೆಲ್ಲ ಏನೆಲ್ಲ ಅನುಷ್ಠಾನ ಮಾಡಿರ್ತಾನ, ಆದ್ರೆ ಏಕಾದಶಿ ವೃತ ಮಾಡಿರಂಗಿಲ್ಲ. ಆದ್ರೆ ಏನಾಗ್ತದ ನಾಮಸ್ಮರಣೆ ಮಾಡಿರ್ತಾನ, ಬ್ರಾಹ್ಮಣ ಆಗಿರ್ತಾನ, ಪಠಣೆ ಮಾಡಿರ್ತಾನ, ಘನಪಾಠಿಗಳಾಗಿರ್ತಾನ. ಆದ್ರೆ ಸ್ವಲ್ಪ ಅಹಂಕಾರದಿಂದ ಏಕಾದಶಿ ವೃತವನ್ನು ನಿಂದನೆ ಮಾಡಿದಾಗ ಅದು ಆ ತನ್ನದ ಏನು ಹಿಂದಿನ ಜನ್ಮದ ಪುಣ್ಯದ ಫಲದಿಂದ ಅದು ಚಿದಂಬರ ಮಹಾರಾಜರ ವಾಡೆಯ ಮುಂದನೇ ನಾಯಿ ಹಾಗೆ ಏನು ಜನ್ಮ ತಾಳ್ತಾನ. ಭಗವಂತನ ಗೊತ್ತಾಗ್ತದ ಅದನ್ನ ಉದ್ಧಾರ ಮಾಡಬೇಕು ಅಂತಂದ ಭಗವಂತ ಚಿದಂಬರ ಸಾಕ್ಷಾತ್ಕಾರ ಮಾಡ್ತಾನೆ. ಹಲವಾರು 2-3 ವರ್ಷಗಟ್ಟಲೆ ನಡೀತದೆ ಚಿದಂಬರ ಕ್ಷೇತ್ರದಲ್ಲಿ. ಎಲ್ಲರೂ ಏಕಾದಶಿ ಪರೀಕ್ಷೆ ಮಾಡಬೇಕು. ಅದು ಸೀದಾ ಕೆಂಗೇರಿ ಏನು ಕೆರೆಯದ ಅಲ್ಲಿ ಹೋಗಿ ಸ್ನಾನ ಮಾಡಬೇಕು. ಚಿದಂಬರ ಮಹಾರಾಜರು ದರ್ಶನ ತಗೋಬೇಕು. ಚಿದಂಬರ ಮಹಾರಾಜರು ಅವತ್ತು ಏಕಾದಶಿ ಒಂದು ತೊಟ್ಟಿದಾಗಲ್ಲ, ಮತ್ತೆ ದ್ವಾದಶಿ ನೀವೇನಾರ ಭಕ್ತಿ ಹಾಕ್ಲಿ ಅನ್ನ ಹಾಕ್ಲಿ ತಿಂತಿರ್ತದ. ಅಷ್ಟು ಮಾಡಿದಾಗ ಒಂದು ದಿವಸ ಮುಕ್ತಾತ್ಮವಾಗ್ತಾ ಬರ್ತದ. ಚಿದಂಬರ ಮಹಾರಾಜರ ಸನ್ನಿಧಾನದಲ್ಲಿ ಒಂದು ಏಕಾದಶಿ ದಿವಸ ಚಿದಂಬರನ ಪಾದದ ಮೇಲೆ ತಲೆ ಇಟ್ಟು ಅಲ್ಲೇ ಪ್ರಾಣ ಬಿಡ್ತದ. ಚಿದಂಬರ ಅದರ ಸಂಬಂಧ ಲಕ್ಷ ಲಿಂಗಾಸನಿ ಏನು ವ್ರತವನ್ನು ಮಾಡಿ ಎಲ್ಲ ಬ್ರಹ್ಮ ಭೋಜನವಾಗಿ ಆ ಚೈತನ್ಯವನ್ನು ಉದ್ಧಾರ ಮಾಡಿದಂತಹ ಚಿದಂಬರ ಸಂಪ್ರದಾಯದಲ್ಲಿ ವಿಶೇಷವಾಗಿ ಚಿದಂಬರ ಮಹಾರಾಜರು ಏಕಾದಶಿಗೆ ಮಹತ್ವ ಕೊಟ್ಟರು. ಈ ಏಕಾದಶಿನ ನಾವು ಹ್ಯಾಂಗ ಮಾಡಬೇಕು? ದಶಮಿ ಉಪವಾಸ ಇರಬೇಕು. ದಶಮಿ ದಿವಸ ನಾವು ಸಂಕಲ್ಪ ಮಾಡಬೇಕು, ಅಪ್ಪ ಭಗವಂತ ನಾಳೆ ಕಾರ್ತಿಕ ಏಕಾದಶಿ ಅದ, ನನ್ನ ಕೈಲಾದಷ್ಟು ಮಟ್ಟಿಗೆ ಸಹ ನಾನು ಏಕಾದಶಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಮನುಷ್ಯ ಜನ್ಮ ಆಡಬಾರದ ಆಟ, ನೋಡಬಾರದ ನೋಟ, ಕೂಡಬಾರದ ಕೂಟದೊಳಗೆನ್ನ ನಲಿದಾಟ. ಇಷ್ಟೆಲ್ಲ ಮಾಡಿದಂತಹ ಜೀವಿ ನಾ ಏಕಾದಶಿ ಮಾಡ್ತೀನಿ ಅಂತ ನನಗೆ ಗರ್ವ ಇಲ್ಲಪ್ಪ. ನಾನು ನತಮತ್ಸಕನಾಗಿ ನನಗೆ ಶರಣಾಗ್ತೀನಿ. ಏಕಾದಶಿ ವೃತ ಕೈಗೊಂಡಿದ್ದೇನೆ, ಅದನ್ನ ಕೈಗೂಡಿಸುವಂತ ನಾವು ಪ್ರಾರ್ಥನೆ ಮಾಡಿ ಅಂದು ಒಪ್ಪತ್ತು ಊಟ ಮಾಡಿ ಏಕಾದಶಿ ದಿವಸ ಎಲ್ಲ ಇಂದ್ರಿಯಗಳನ್ನು ಕಣ್ಣಿನಿಂದ ನೋಡುವುದನ್ನು ನೋಡೋಣ, ಕಿವಿಯಿಂದ ಆತನ್ನೇ ಸ್ಮರಣ, ನಾಲಿಗೆಯಿಂದ ನಾಮಸ್ಮರಣೆ, ಜಠರಾಗ್ನಿಯಲ್ಲಿರುವಂತಹ ಅಗ್ನಿ ದೇವನಿಗೆ ನಾಮಸ್ಮರಣೆಯೇ ಹವಿಷನ್ನು ಹಾಕಿ ಏಕಾದಶಿಯನ್ನು ಮಾಡಿ ಭಗವಂತನನ್ನು ಕೊಂಡಾಗಿಡಿ ದ್ವಾದಶಿ ಎನ್ನುವ ನಿಯಮವನ್ನು ಮುಗಿಸಬೇಕು. ಯಾವ ಆಚಾರ್ಯ ಹೇಳಂಗಿಲ್ಲ. ಯಾಕಂದ್ರೆ ಎಲ್ಲ ದಾನಗಳಲ್ಲಿ ಎಲ್ಲ ವ್ರತಗಳಲ್ಲಿ ಏಕಾದಶಿ ರಾಜ ಒಂದು ಪದ್ಧತಿ ಅದ. ಹಾಗಾಗಿ ದಕ್ಷಿಣ ಬರಂಗಿಲ್ಲ, ಅದಕ್ಕೆ ಆಚಾರ್ಯ ಹೇಳಂಗಿಲ್ಲ ಏಕಾದಶಿ ಮಾತ್ರ. ಏಕಾದಶಿ ಇರ್ತು ಹಂಗದ. ಹಾಗಾಗಿ ಏಕಾದಶಿ ಒಂದು ಮಾಡಿದ್ರೆ ಸಾಕು ನಿಮಗೆಲ್ಲ ಏನು ಸಿದ್ಧಿಗಳು, ಎಲ್ಲ ಪರಮಾತ್ಮನ ಉಪಾಸನೆಗಳು ಎಲ್ಲ ಕೆಲಸ ಆಗ್ತವೆ. ಹಾಗಾಗಿ ಅಂದು ಏಕಾದಶಿಯ ವೃತ್ತವನ್ನು ಚಿದಂಬರ ಮಹಾರಾಜರು ಭಕ್ತ ಸಮೂಹಕ್ಕೆ ತೋರಿಸಿದಂತಹ ಘಟನೆ ಅದ. ಹಾಗಾಗಿ ನೀವು ಕಾರ್ತೀಕ ಏಕಾದಶಿ ಎಂದು ಆ ಭಗವಂತ ಆ ಒಂದು ವೃಂದಾವನ ಸ್ಥಾನದಂತಹ ಗುರು ಸಾರ್ವಭೌಮರ ಸಂವಿಧಾನದಿಂದ ಅವರೇ ಹಾಕಿಕೊಟ್ಟಂತಹ ಚಿದಂಬರ ಸಂಪ್ರದಾಯವನ್ನು ನೀವು ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಹಾಗಾಗಿ ನಮಗೂ ನಿಮಗೂ ಈ ಒಂದು ವೀಣಾ ಪ್ರದಾನ ಮಾಡಿದಂತಹ ಗುರು ಮಹಾರಾಜರು ಅಂಬೋಣದಿಂದ ನೋಡ್ರಪ್ಪ, ನೀವೇನಾದರೂ ಪ್ರಯತ್ನ ಮಾಡಿ 2 ವಾರ ಪರ್ಯಂತ ಊರೂರಿಗೆ ಪ್ರಯಾಣ ಬೆಳೆಸ್ರಿ, ಅಲ್ಲಿ ಏನು ಪ್ರಸಾದ ಕೊಡ್ತಾರೆ ಸ್ವೀಕಾರ ಮಾಡಿರಿ, ಎಷ್ಟಾದಷ್ಟು ನಾಮಸ್ಮರಣೆ ಹಿರಿನಿಸಿ ಅನ್ರಿ, ಹಾದಾಗ ಮಾತ್ರ ಸಾಂಬ ಚಿದಂಬರ ಅನ್ಕೊಂತ ಬರ್ರಿ ಅಂದ್ರು. ಯಾಕೆ ನಾವು ಮೊದಲು ಎಲ್ಲ ಏನಂತಿದ್ರೆ ನಮ್ಗೆ ಗೊತ್ತಾಗ್ತದಲ್ಲ, ಸಾಂಬ ಚಿದಂಬರ ಅಂಬದ ನಮ್ಗೆ ಗೊತ್ತಿದ್ದಿಲ್ಲ. ಯಾಕೆ ಅಂದ್ರೆ ಮತ್ತೆ ಪುಣ್ಯ ಬರ್ತಾ ಇಲ್ಲ ಅಂತ ಅದಕ್ಕೆ ಶಿವ ಅಂತ ಹಚ್ಚಿದ್ವಿ ನಾವು ಮೊದಲು. ಶಿವ ಚಿದಂಬರ ಅಂದ್ರೆ ಹೋಗ್ಲಿ ಚಿದಂಬರ ಅಂಬ ತಿರ್ಲಿಕ್ಕಿಲ್ಲ ಶಿವಾರ ವಲಿತನಲ್ಲ ನಮಗಂತ. ಅಷ್ಟು ನಮ್ದು ಏನೋ ಮೂಢಮತಿ ಇತ್ತು.
ಒಮ್ಮೊಮ್ಮೆ ಜೈ ಚಿದಂಬರ ಅಂತ ಅನ್ಕೊಂತ ಬಂತಿದ್ವಿ, ಇಲ್ಲ ಚಿದಂಬರ ಮಹಾರಾಜ್ ಕಿ ಜೈ ಅನ್ಕೊಂತ ಬಂತಿದ್ವಿ. ಹಂಗೆಲ್ಲ ಅಂದ್ರೂ ಚಿದ್ದಿ ಆಗ್ತಿತ್ತು, 10-20 ಕಿಲೋಮೀಟರ್ ಓಡ್ತಿದ್ವಿ, ಆದ್ರೆ ಮನಸ್ಸಿಗೆ ಆನಂದ ಆಗ್ತದಿಲ್ಲ. ಮಹಾರಾಜ್ ಹೇಳಿದ್ರು, ಇಲ್ಲ, ರಾಜಾರಾಮರು ಹಾಕಿಕೊಟ್ಟದ್ದು ಸಾಂಬ ಚಿದಂಬರ. ಸಾಂಬ ಅಂದ್ರೆ ಅಂಬಾಸಹಿತನಾಗಿ ಚಿದಂಬರನ ಆಹ್ವಾನ ಮಾಡಿದಾಗ ನಮ್ಮಲ್ಲಿರುವಂತಹ ದೇಹದಲ್ಲಿರುವಂತಹ ಕುಂಡಲಿ ಶಕ್ತಿ ಜಾಗೃತ ಆಗಿ ನೀವು ನಡೆಯುವಂತಹ ಆಗಾಗ ದೇವಿ ಸಾಕ್ಷಾತ್ಕಾರ ಆಗ್ತದೆ. ಅಲ್ಲಿ ಬರುವಂತಹ ಜಡಜೀವಿಗಳು ಏನ್ ನಾವು ಬರ್ತೀವಿ, ಮನ್ಯಾಗ ಕೂತು ಅನುಷ್ಠಾನ ಮಾಡ್ಬೋದು. ಯಾಕೆ ಪಾದಯಾತ್ರೆ ಮಾಡಬೇಕು? ಕೆಲವೊಂದು ಮೂಕ ಜೀವಿಗಳಿಗೆ, ಕೆಲವೊಂದು ಏನು ರಜೋಗುಣ ತಮೋಸು ಗುಣದಂತ ವಾಸನೆ ಹೊಂದಿ ಏನು ಎಲ್ಲಿ ಬೇಕಲ್ಲಿ ಇರ್ತಾವಲ್ಲ, ಆ ಜೀವಿಗಳಿಗೆ ಉದ್ಧಾರ ಆಗ್ಬೇಕಾದ್ರೆ ನಾವು ಹಾದ್ಯಾಗ ಒದರ್ಕೊಂತ ಸಾಂಬ ಚಿದಂಬರ ಸಾಂಬ ಚಿದಂಬರ ಅಂತ ಒದರ್ಕೊಂತ ಬರೋದ್ರಿಂದ ಆ ಜೀವಿಗಳಿಗೆ ಶ್ರವಣ ಮಾಡೋದು ಶಕ್ತಿ ಅದ, ಆದ್ರೆ ಭಗವಂತನ ನಾಮಸ್ಮರಣೆಯನ್ನು ಬಾಯಿಯಿಂದ ಹೇಳಲಿಕ್ಕೆ ಬರಲ್ಲ. ಹಾಗಾಗಿ ಆ ಜೀವಿಗಳು ಉದ್ಧಾರ ಆಗಲಿ ಅಂತ ಪ್ರಹ್ಲಾದರಾಜರು ಹಾಕಿಕೊಟ್ಟಂತಹ ಚಿದಂಬರ ಸಂಪ್ರದಾಯದಲ್ಲಿ ರಾಜಾರಾಮರಾಗಿ ಬಂದುಕೊಟ್ಟು ಈ ಭಗವಂತನ ಸಂಪ್ರದಾಯವನ್ನು ಬೆಳೆಸಿಕೊಟ್ಟಿದ್ದಾರೆ. ಹಾಗಾಗಿ ನೀವು ಈ ಭಗವಂತನ ಉಪಾಸನೆಯನ್ನು ಮಾಡೋಣ. ಎಷ್ಟು ಆಗ್ತದ ಅಷ್ಟು ದೇಹಕ್ಕೆ ಸಂಸ್ಕಾರ ಕೊಡಬೇಕು, ಎಷ್ಟು ಆಗ್ತದ ಅಷ್ಟು ದೇಹಕ್ಕೆ ಸಹನಶೀಲತೆಯನ್ನು ಕಳಿಸಬೇಕು. ಅದನ್ನೇ ಹೇಳ್ತಾ ಇದ್ದಾರೆ ಭಗವಂತನ ಉಪಾಸನೆ ಮಾಡಿದಂತಹ ಸಂತರು. ರೂಪಾಂಗದ ಕಾರಣ ಏಕಾದಶಿತಾ ಚಂದ, ರೂಪಾಂಗದ ಕಾರಣ ಏಕಾದಶಿತಾ ಚಂದ, ಜಗ ಪರಮಾನಂದ ಪ್ರಗಟಲ, ಜಗ ಪರಮಾನಂದ ಪ್ರಗಟಲ. ರೂಪಾಂಗದಂತ ರಾಜ ಇದ್ದ, ಆತ ಏಕಾದಶಿ ಮಾಡಿದ. ಏಕಾದಶಿ ಮಾಡಿದಾಗ ಸ್ವರ್ಗದಿಂದ ಕೃಷ್ಣ ಪರಮಾತ್ಮ, ಭಗವಂತ ವಿಷ್ಣು ಪರಮಾತ್ಮ ತನ್ನ ಪುಷ್ಪಕ ವಿಮಾನ ಕೊಟ್ಟ, ಏಕಾಂಗದ ರಾಜ, ನೀನು ಏಕಾದಶಿ ವೃತ್ತದಿಂದ ನಾನು ತೃಪ್ತಾಗಿದ್ದೇನೆ, ನೀನು ವೈಕುಂಠಕ್ಕೆ ಬಾ ಅಂತ. ರುಕ್ಮಾಂಗದ ರಾಜ ಅಂದ. ಆಗಿನ ಕಾಲಕ್ಕೆ ರಾಜರೆಲ್ಲರೂ ತಂದೆ ಪ್ರಜೆಗಳನ್ನ ಮಕ್ಕಳಂತ ಸ್ವರೂಪದಿಂದ ನೋಡ್ತಿದ್ರು. ರುಕ್ಮಾಂಗದ ರಾಜ ಅಂತ, ಅಲ್ಲ, ನಾನು ಏಕಾದಶಿ ಮಾಡಿ ನಮ್ಮ ಪ್ರಜೆಗಳನ್ನ ಕರ್ಕೊಂಡು ಹೋಗ್ಬೇಕು ಅಂದ್ರು. ಅವಾಗಂತ ವಿಷ್ಣು ಪರಮಾತ್ಮ, ಅಲ್ಲಪ್ಪ, ಏಕಾದಶಿ ಮಾಡಿದವರಿಗೆ ಅಷ್ಟೇ ಅದು ಭಗವಂತನ ಉಪಾಸನೆ. ಹಾಗಾಗಿ ರಾಜಾಜ್ಞೆ ಹೊರಡಿಸಿಬಿಟ್ಟ, ಎಲ್ಲರೂ ಏಕಾದಶಿ ಮಾಡು. ಎಲ್ಲ ಜಾತಿ ಮತ ಪಂಥಗಳು ರುಕ್ಮಾಂಗದ ರಾಜನಲ್ಲಿ ಏಕಾದಶಿ ಋತುವನ್ನು ಅನುಷ್ಠಾನ ಮಾಡಿದ್ದು ಹಿಂದಿನ ಕಾಲಕ್ಕೆ ನಿದರ್ಶನ. ಅದು ಬ್ರಾಹ್ಮಣರೇ ಮಾಡಬೇಕು, ಯಾದವರೇ ಮಾಡಬೇಕು, ಕುಲಶ್ರೇಷ್ಠರು ಮಾಡಬೇಕು, ಇನ್ನ ಕುಲದವರು ಮಾಡಬಾರ್ದಂತ ಏನಿಲ್ಲ. ರುಕ್ಮಾಂಗದ ರಾಜ ವಿಷ್ಣುಗೆ ವಾಗ್ದಾನ ತಗೊಂಡು ಏಕಾದಶಿ ಮಾಡಿದ್ರೆ ಕರ್ಕೋತಿಲ್ಲ, ಎಲ್ಲಾನು ಆಯ್ತು ಕರ್ಕೋತೀನಿ ಅಂದಾಗ ಇಡೀ ರಾಜ್ಯವೇ ರುಕ್ಮಾಂಗದ ರಾಜನ ರಾಜ್ಯದಲ್ಲಿರುವಂತಹ ಎಲ್ಲ ಜಾತಿಯ ಜನರು ಏಕಾದಶಿ ಋತುವನ್ನು ಮಾಡಿ ಭೂಕುಂಠಕ್ಕೆ ಹೋದಂತಹ ಉದಾಹರಣೆ ಅದ. ಅದನ್ನ ಏಕಜನಾರ್ದನ ಮಹಾರಾಜರು ಹೇಳ್ತಾರ, ರುಕ್ಮಾಂಗದ ಕಾರಣ ಏಕಾದಶಿ ಕಾರಣ ಪರಮಾನಂದ ಪ್ರಗಟಲ, ಪರಮಾನಂದ ಪ್ರಗಟಲ, ಅಂಬರೀಷ ಕಾರಣ ದ್ವಾದಶಿತಾಚಂದ, ಅಂಬರೀಷ ಕಾರಣ ದ್ವಾದಶಿತಾಚಂದ, ಅಂಬರೀಷ ಕಾರಣ ದ್ವಾದಶಿತಾಚಂದ, ಪರಮಾನಂದ ಪ್ರಗಟಲ. ಅಂಬರೀಷ ಉದಾಹರಣೆ ಬರ್ತಾ ಇದೆ. ಏಕಾದಶಿ ಮಾಡಿದಾಗ ದ್ವಾದಶಿಯನ್ನು ಪಾರಣಿ ಮಾಡಬೇಕು ಅಂತ ಶಾಸ್ತ್ರ ಅದ. ಅವಾಗ ಋಷಿಗಳು ಬಂದು, ಇಲ್ಲಪ್ಪ ನಾವು ಬರ್ತೀವಿ ಅಂತ ರಥಭಂಗ ಮಾಡಬೇಕು ಅಂಬರೀಷಂತ ನದಿಗೆ ಹೋಗಿ ಸ್ನಾನ ಬರುವುದಾಗಿ ಮೂರ್ತಗಳಿಗೆ ಮೂರ್ತ ಅಂತ ಒಂದು ಸೌಟು ತೀರ್ಥ ತಗೊಂಡಾಗ ಅವರ ಮೇಲೆ ಸಿಟ್ಟಿಗೇರಿದು, ನೀನು ಹೀನ ಕುಲದಲ್ಲಿ ಮಾಡು ಅಂದಾಗ ಆ ವಿಷ್ಣುವೇ ಬಂದು ದಶಾವತಾರ ಮಾಡಿದಂತಹ ಉದಾಹರಣೆ ಅದು. ಅದನ್ನೇ ಏಕಜನಾರ್ದನ ಮಹಾರಾಜರು ಅಭಂಗವಾಣಿಯಲ್ಲಿ ಇರ್ತಾ ಇದ್ದಾರೆ. ಯಾವುದಾದ್ರೂ ಋತುವನ್ನು ಗಟ್ಟಿಯಾಗಿ ಮಾಡ್ರಿ ಅಂತಾರೆ. ಹಾಗಾಗಿ ರುಕ್ಮಾಂಗದ ಕಾರಣ ಏಕಾದಶಿ ತಾಚಂದ, ಅಂಬರೀಷ ಕಾರಣ ದ್ವಾದಶಿ ತಾಚಂದ, ಪ್ರಹ್ಲಾದ ಕಾರಣ ಹರಿನಾಮ ತಾಚಂದ, ಪ್ರಹ್ಲಾದ ಕಾರಣ ಹರಿನಾಮ ತಾಚಂದ, ಪ್ರಹ್ಲಾದ ಕಾರಣ ಹರಿನಾಮ ತಾಚಂದ, ಪರಮಾನಂದ ಪ್ರಗಟಲ, ಪರಮಾನಂದ ಪ್ರಗಟಲ, ಪರಮಾನಂದ ಪ್ರಗಟಲ. ಪ್ರಹ್ಲಾದರಾಜರು ರಾಕ್ಷಸಗಳ ಯೋನಿಯಲ್ಲಿ ಹುಟ್ಟಿದಂತಹ ಪ್ರಹ್ಲಾದರಾಜರು ಏನು ಮಾಡಿದರು? ಬರೇ ಹರಿ 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 ಎಂದು ಭಗವಂತನನ್ನು ಉಪಾಸನೆ ಮಾಡಿಕೊಂಡು ಆ ನಾರಸಿಂಹನನ್ನೇ ಪ್ರತ್ಯಕ್ಷ ಮಾಡಿಕೊಂಡಂತಹ ನಾಮ ಬಲದಿಂದ ನಾರಸಿಂಹನನ್ನು ಉಪಾಸನೆ ಮಾಡಿಕೊಂಡಂತಹ ಉಪಾಸನ ಮಾರ್ಗದ. ಅದಕ್ಕೆ ಹೇಳ್ತಾ ಇದ್ದಾರೆ, ಪ್ರಹ್ಲಾದ ಕಾರಣ ಹರಿನಾಮ
ಚಂದ ಏನು ಅನ್ಬೇಡ್ರಪ್ಪ. ರಾಕ್ಷಸ ಯೋನಿಗಳಲ್ಲಿ ಏನೋ ಅವಿರ್ಭೂತರಾದಂತಹ ಆ ಒಂದು ನರಸಿಂಹ ದೇವರು ಆ ಒಂದು ಪ್ರಹ್ಲಾದರಾಜರಿಗೆ ಉದಾಹರಣೆ ಕೊಟ್ಟದ್ದದ. ಹಾಗಾಗಿ ನಾಮಸ್ಮರಣೆಗೆ ಬಲಕ್ಕೆ ಮುಖ್ಯ ಕೊಟ್ಟಂತಹ ಅಂದು ಪ್ರಹ್ಲಾದರಾಜರು ಇಂದು ರಾಘವೇಂದ್ರ ಗುರು ಸಾರ್ವಮರಾಗಿ ವೇದಾಗಳನ್ನು ವಿಂಗಡಿಸಿ ವೇದಾಧ್ಯಾಯನವನ್ನು ಮಾಡಿ ಎಷ್ಟೋ ಗ್ರಂಥಗಳನ್ನು ಮಾಡಿ ಅಲ್ಲಿ ಉಪಾಸನೆ ಹೇಳಿಕೊಟ್ರು. ಅವರೇ ಚಿದಂಬರ ಅವತಾರದಲ್ಲಿ ರಾಜಾರಾಮರಾಗಿ ಬಂದು ಅವರೇ ನಾಮದೇವ ತುಕಾರಾಮದಿಗಳಲ್ಲಿ ಬಂದು ಅಭಂಗಗಳನ್ನು ರಚಿಸಿ ಎಲ್ಲ ಜಾತಿ ಮತಗಳಿಗೆ ಭಗವಂತನ ಉಪಾಸನೆಯಿಂದ ಮುಕ್ತ ದ್ವಾರವಾಗಿ ಇಟ್ಟಂತಹ ಉದಾಹರಣೆ ಅದ. ಹಾಗಾಗಿ ನಾವು ನೀವು ಭಗವಂತನ ಉಪಾಸನೆ ಮಾಡೋಣ, ಕೊಂಡಾಡೋಣ ಅಂತ ಹೇಳ್ತಾ ಭಗವಂತನ ಉಪಾಸನೆಗೆ ಗಟ್ಟಿ ಮಾರ್ಗದಿಂದ ಒಂದು ತಯಾರಾಗೋಣ ಅಂತ ಹೇಳ್ತಾ ಭಗವಂತನ ಉಪಾಸನೆ ಮಾಡ್ತಾ ಮಾಡ್ತಾ ಚಿದಂಬರ ಸಂಪ್ರದಾಯದಲ್ಲಿ ಹಲವಾರು ಘಟನೆಗಳು ಬರ್ತಾವ. ಚಿದಂಬರ ಪ್ರತ್ಯಕ್ಷ ಪರಮಾತ್ಮ ಯಾರು ರಾಮ ಆಗಿದ್ದಾನೋ, ಯಾರು ಕೃಷ್ಣ ಆಗಿದ್ದಾನೋ ಅವನೇ ಚಿದಂಬರ ಅವತಾರದಲ್ಲಿ ಬಂದಾಗ ಭಗವಂತ ಯಾಕೆ ಅವತಾರಕ್ಕೆ ತಾಳ್ತಾನ, ಕೃಷ್ಣ ಪರಮಾತ್ಮ ಯಾಕೆ ಮಾಡಿದ, ಗೋಪಿಕರ ಏನು ಉದ್ಧಾರ, ಎಲ್ಲ ಜೀವಿಗಳು ಪಡ್ಕೊಂಡ್ ಬಂದಿರ್ತಾವ ಸಗುಣ ರೂಪದಲ್ಲಿ ಭಗವಂತನನ್ನು ನೋಡಬೇಕು ಅಂತ. ನಿಮ್ಮಂತ ಸಾಮಾನ್ಯ ಜನರಿಗೆ ಅವತಾರ ಮಾಡಂಗಿಲ್ಲ. ಭಕ್ತರ ಸಲುವಾಗಿ ಅವತಾರ ಪುರುಷರು, ಅವತಾರ ಪರಬ್ರಹ್ಮ ವಸ್ತು ಭೂಮಿಯಲ್ಲಿ ಪ್ರಕಟ ಆಗ್ತದ. ಅಂಥ ಚಿದಂಬರ ಮಹಾರಾಜರು ಪ್ರಕಟ ಆಗಿ ತನ್ನ ಬಾಲಲೀಲೆಗಳನ್ನು, ತನ್ನ ಎಲ್ಲ ಲೀಲೆಗಳನ್ನು ತೋರಿಸಿದಾಗ ಚಿದಂಬರ ಮಹಾರಾಜನನ್ನು ನೋಡಾಡಲಿಕ್ಕೆ ಅನೇಕ ದೇವತೆಗಳು ನೋಡಿರ್ತಾವ. ಹಂಪಿ ವಿರೂಪಾಕ್ಷದಲ್ಲಿರುವಂತಹ ಪರಮೇಶ್ವರ ಅಪ್ಪ ಭಗವಂತ ಆ ಪೂರ್ಣ ಬ್ರಹ್ಮ ಅವತಾರ ಆಗ್ಯದಂತಂದಾಗ ಹಂಪಿ ವಿರೂಪಾಕ್ಷ ದೇವರು ಘಟಸರ್ಪದಿಂದ ಚಿದಂಬರನ ದರ್ಶನಕ್ಕೆ ಬಂದದ್ದು ಅಂದು ಪ್ರಹ್ಲಾದರಾಜರಾದಂತಹ ರಾಜಾರಾಮರು ಅಭಂಗ ಲಿಪಿಯಲ್ಲಿ ಬರೆದಾರ. ಹಂಪಿಯ ವಿರೂಪಾಕ್ಷ ಇಂಥ ದಿವಸದ ಕುಸುಗಲ್ಲಿನಲ್ಲಿ ಘಟಸರ್ಪದ ರೂಪದಲ್ಲಿ ಬಂದು ಚಿದಂಬರನ ಮಹಿಮೆಯನ್ನು ಕೊಂಡಾಡಬೇಕು ಅಂತ 5 ಅಡಿ ಘಟಸರ್ಪದ ರೂಪದಲ್ಲಿ ಪ್ರತ್ಯಕ್ಷವಾಗಿ ಬಂದಾಗ ಊರಲ್ಲಿ ಹೊಡಿಬೇಕು ಅಂತ ಕೂತಾಗ ಅದು ಮಾರುತಿಯ ದೇವಸ್ಥಾನದಲ್ಲಿ ಬಂದು ಕೂಡುತ್ತದೆ ಹೆಡೆ ಹಾಕಿಕೊಂಡು ಚಿದಂಬರ ಮಹಾರಾಜರು ತಾಳ ವೀಣ ಮೃದಂಗಗಳನ್ನು ತೆಗೆದುಕೊಂಡ್ರಿ, ಮಹಾತ್ಮ ಬಂದಾನ, ಪರಮೇಶ್ವರ ಬಂದಾನ ಅಂತ ಸ್ವಾಗತ ಮಾಡಿ ಅದಕ್ಕೆ ಹಾಲು ಹಣ್ಣು ಮಾಡಿ 3 ದಿವಸ ಚಿದಂಬರನನ್ನ ಮುಖದಿಂದ ನೋಡಿದಂತ ಹಂಪಿ ವಿರೂಪಾಕ್ಷನ ಉದಾಹರಣೆ ಅದ. ಅಂತಪ್ಪ ಮಹಾನುಭಾವ ಚಿದಂಬರ. ಹಾಗಾಗಿ ಎಲ್ಲರಿಗೂ ಅವರವರ ಉಪಾಸನೆ ದೇವರೇ ಶ್ರೇಷ್ಠ. ನಾವೇನು ಹೇಳ್ತೀವಿ, ಯಾವುದಾದ್ರೂ ಉಪಾಸನೆ ತೆಗೆದುಕೊಳ್ರಿ, ಭಗವಂತನ ಒಂದು ನಾಮದ ಮೇಲೆ ಬಲ ಕೊಡ್ರಿ. ನೀವು ಒಂದು ದಿವಸ ರಾಮ ಅಂದು, ಒಂದು ದಿವಸ ವಿಠಲ ಅಂದು, ಒಂದು ದಿವಸ ಶ್ರೀರಾಮ್ ಜಯರಾಮ್ ಅಂದು, ಒಂದು ದಿವಸ ರಾಮಕೃಷ್ಣ ಹರಿ ಅಂದು ಮತಿಗಡ ಬೇಗರಿ. ಎಲ್ಲವೂ ಮೂಲ ನಾಮ ಒಂದೇ ಅದ. ಆದ್ರೆ ಏನಾಗ್ತದ, ಸಂಸ್ಕಾರ ಹೋಗಿ ಒಂದು ಕಡೆ ಬಾವಿ ತೋಡಿದ್ರೆ ನೀರು ಬರ್ತಾವ, ಒಂದೊಂದು ಕಡೆ ನೀವು ಒಂದೊಂದು ಅರ್ಧ ಇಂಚು ಮನಿ ತುಂಬ ತೋಡಿದ್ರೆ ನೀರು ಬರ್ಲಿಕ್ಕೆ ಸಾಧ್ಯ ಅದನು. ಹಾಗಾಗಿ ಉಪಾಸನೆ ಮಾರ್ಗದಲ್ಲಿ ಗುರುಮುಖೇನ ಉಪವಾಸನೆಯನ್ನು ನಾವು ಮಾಡಿದ್ದಾದ್ರೆ ನಮಗೆ ಭಗವಂತನ ಸನ್ನಿಧಾನ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದು ಚಿದಂಬರ ಹಾಕಿನದಲ್ಲ 5 ನಿಮಿಷದಲ್ಲಿ ಪ್ರವಚನ ಮುಗಿಸ್ತೀರ. ಯಾಕಂದ್ರೆ ಸಂತರು ಬಹಳ ದಣದಿರ್ತಾರೆ. ದೇಹ ನಾವು ಏನದ ಹೇಳ್ತೀವಿ ಅನ್ನಗತ ಪ್ರಾಣ ಅದ, ನಾವು ಅದಕ್ಕೆ ತ್ರಾಸು ಕೊಳ್ಳಾರ್ದಂಗ ಅದನ್ನ ಆ ಒಂದು ಶರೀರಕ್ಕೆ ನಾಮಸ್ಮರಣೆಯ ಅನುಸಂಧಾನ ಕೊಡಬೇಕು. ಗೊಂದವಲಿ ಬ್ರಹ್ಮಚೈತನ್ಯ ಮಹಾರಾಜರಾಯ್ತು, ಯಾವರೇ ಆಯ್ತು, ಎಲ್ಲ ಶರಣ ಸಂತರೇ ಆಯ್ತು, ನಾಮಸ್ಮರಣೆಗೆ ಮಹತ್ವ ಕೊಟ್ಟಿದ್ದಾರೆ. ಹಾಗಾಗಿ ಕಲಿಯುಗದಲ್ಲಿ ನಾವು ಇನ್ನೊಂದು ಉಪಾಸನೆ ಮಾಡಬೇಡ. ಶಿವ 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 ಅಂದ್ರಿ, ವಿಠಲ ವಿಠಲ ಅಂದ್ರಿ, ಓಂ ನಮ ಶಿವಾಯ ಅಂದ್ರಿ, ಒಂದು ನಾಮಸ್ಮರಣೆ ಅಂದ್ರಿ, ನಿಮಗೆ ಏನು ಬರ್ತದ ಅದನ್ನ ಮಾಡ್ರಿ, ಆದ್ರೆ ಭಗವಂತನ ಉಪಾಸನದಲ್ಲಿ ನೀವು ಮಗ್ನ ಆಗ್ರಿ ಅಂತ ಹೇಳಿದ್ದಾರೆ. ಹಾಗಾಗಿ ಚಿದಂಬರನ ನಾವು ಉಪಾಸನೆ ಮಾಡಿಕೊಂಡಿದ್ದು, ನಾವು ತಾಳಿ ಕಟ್ಟಿಕೊಂಡಿದ್ದು ಚಿದಂಬರ. ಹಾಗಾಗಿ ಅದೇ ನೀವು ಯಾವುದಾದ್ರ ಮಂತ್ರ, ಯಾಕಂದ್ರೆ ಅದನ್ನೇ ಪ್ರಹ್ಲಾದರಾಜರು ಯಾಕೆ ಚಿದಂಬರ ಮಂತ್ರ ಶ್ರೇಷ್ಠ ಅಂದ್ರು, ನಾವು ಅಂದದ್ದಲ್ಲ ಇದು, ಅದು ವ್ಯಾಸ ಮಹಾರಾಜರು ಬರೆದದ್ದು ಅಂತ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ. ವ್ಯಾಸ ಮಹಾರಾಜರು ಬರೆದದ್ದು ಅಂತ ಹೇಳಿದಾಗ ರಾಜಾರಾಮರು 7 ಕೋಟಿ ಪರ್ಯಂತರ ಮಂತ್ರಗಳವ, ಅವೆಲ್ಲ ಮಂತ್ರಗಳು ಉಗಮ ಸ್ಥಾನ ಯಾವುದು ಅಂತ ಕೇಳ್ತಾ ಇದ್ದಾರೆ. ವ್ಯಾಸರಾಜರು ಮಹಾರಾಜರು ಪ್ರತ್ಯಕ್ಷ ಬರೆದಾಗ 7 ಕೋಟಿ ಮಂತ್ರಗಳು ಯಾವುದು, ಎಲ್ಲ ಮಂತ್ರಗಳು. ಆ ಕೆಲವೊಂದು ಮಂತ್ರ ಅನ್ಬೇಕು, ಕೆಲವೊಂದು ಶ್ಲೋಕ ಅನ್ಬೇಕಾದ್ರೆ, ಈ ಗಾಯತ್ರಿ ಉಪಾಸನೆ ಮಾಡಬೇಕಾದ್ರೆ ಆ ಗಾಯತ್ರಿಯನ್ನ ನಾವು ಶುದ್ಧೀಕರಣ ಮಾಡಿ ಆ ಒಂದು ಅನುಷ್ಠಾನ ಮಾಡಿ ಮಡಿ ಮೈಲಿಗೆಯಿಂದ ನಾವು ಗಾಯತ್ರಿ ಉಪಾಸನೆ ಓಂ ಭೂರ್ಭೋ ಸ್ವಹ ತಸ್ತವಿತರ್ವರೇಣ್ಯಂ ಭರ್ಗೋ ದೇವಶ್ಚ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್ ಅಂತ ಸ್ವರಬದ್ಧವಾಗಿ ಅಂದಾಗ ಗಾಯತ್ರಿ ದೇವಿ ಸಾಕ್ಷಾತ್ಕಾರ ಆಗ್ತದೆ. ಆದರೆ ನಾವು ಅಲ್ಲಿ ಮಡಿ ಮೇಲಿಗೆ ಒಂದು ಸ್ವರ ತಪ್ಪಿತಪ್ಪ ಅಂದ್ರೆ ನಮಗೆ ಉಪಾಸನೆ ಒಲೆಯಂಗಿಲ್ಲ. ಹಾಗಾಗಿ ಆದರೆ ನಾಮಸ್ಮರಣೆ ಹಂಗಿಲ್ಲ. ಮರ 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 ಅಂದು ರಾಮನನ್ನು ನೆನೆಸಿದಂತಹ ಉದ್ಧಾರವಾದಂತಹ ವಾಲ್ಮೀಕಿಯ ಉದಾಹರಣೆ ಅದ. ಹಾಗಾಗಿ ನೀವು ಈ ಕಲಿಯುಗದಲ್ಲಿ ಸರ್ವಶ್ರೇಷ್ಠ ಮಾರ್ಗ ಅಂದ್ರೆ ನಾಮಸ್ಮರಣೆಗೆ ಅಖಂಡವಾಗಿ ನಾವು ನಾಮದ ಒತ್ತು ಕೊಡಬೇಕು ಅಂತ ಸಂತ ಮಹಾತ್ಮರ ಅಂಬೋಣ ಆಗ್ಯದ. ಹಾಗಾಗಿ ನೀವು ನಾಮಸ್ಮರಣೆಗೆ ಮಹತ್ವ ಕೊಟ್ಟು ಭಗವಂತನ ಉಪಾಸನೆಯಲ್ಲಿ ಸಾಕ್ಷಾತ್ಕಾರ ಮಾಡೋಣ ಅಂತ ಹೇಳ್ತಾ, ಏನು 29 ವರ್ಷ ಆ ಭಗವಂತನ ಉಪಾಸನೆಯನ್ನು ಏನು ಗುರುಗಳು ನಮ್ಗೆ ಈ ವೀಣಾ ಕೊಟ್ಟು ಭಗವಂತನ ಉಪಾಸನೆ ಮಾರ್ಗ ಮಾಡ್ರಿ ಅಂತ ಹೇಳಿದಾಗ
ನಮ್ಮಿಂದ, ಯಾಕಂದ್ರೆ ನಾವು ಅಷ್ಟು ಬಲದಲ್ಲಿ ಯಾವುದರಲ್ಲಿಯೂ ನಾವು ಶಕ್ತಿ ಇದ್ದಿಲ್ಲ. ರಾಯಚೂರು ದಿಂಡಿಯಲ್ಲಿ ಎಲ್ಲರೂ ಅಶಕ್ತರಿದ್ರು. ಅವರನ್ನು ಒಬ್ಬೊಬ್ಬರನ್ನು ಇಷ್ಟು ಗಟ್ಟಿಮುಟ್ಟು ಗುರುನಾಥರು ಮಾಡ್ಲಿಕ್ಕತ್ತಾರಂದ್ರೆ ಅವರು ಯಾರ ಮುಂದನು ಭವತಿ ಭಿಕ್ಷಾಂದೇಹಿ ಅಂತ ಬೇಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಎಲ್ಲರನ್ನು ಏನು ಆರ್ಥಿಕ ಬಲದಿಂದ, ದೈಹಿಕ ಬಲದಿಂದ ಎಲ್ಲರನ್ನು ಶಕ್ತಿ ಮಾಡ್ಲಿಕ್ಕತ್ತಾರ. ಹಾಗಾಗಿ ತನ್ನ ಮುಂದನೇ ನಿದರ್ಶನದ ಭಗವಂತನ ಉಪಾಸನೆ ಮಾಡಿದವರು ಯಾವುದಕ್ಕೂ ಕೊರತೆ ಬರಂಗಿಲ್ಲ ಅಂತ. ಹಾಗಾಗಿ ಆ ಉಪಾಸನೆಯನ್ನು ನೀವು ಮಾಡೋಣ ಅಂತ ಹೇಳ್ತಾ ಭಗವಂತನ ಉಪಾಸನೆಯನ್ನು 5 ನಿಮಿಷದಲ್ಲಿ, ಯಾಕಂದ್ರೆ ಇದು ಚಿದಂಬರ ಸಂಪ್ರದಾಯದಲ್ಲಿ ಊರು ಹೋಗ್ರಿ, ಒಂದು ಸಣ್ಣ ಆದ್ರೆ ಕಥೆ ಹೇಳ್ರಿ ಅಂತ ಪ್ರಯತ್ನ ಮಾಡ್ಯಾರ. ಬರ್ಲಿ ಬಿಡ್ರಿ, ನಮ್ಮ ಮಕ್ಕಳು ನೋಡ್ರಿ, ಸಣ್ಣ ಹುಡ್ರು ಹೋಗಿ ಕಾನ್ವೆಂಟ್ಗೆ ಹೋಗಿ ಬಂದ್ರೆ ಒಂದು ಏನೋ ಸಣ್ಣದೊಂದು ಯಾವ್ದಾರ ಒಂದು ಹೇಳಿದ್ನಂದ್ರೆ ಸಾಕು, ಎಷ್ಟು ಖುಷಿ ಪಡ್ತೀವಿ. ಹಂಗ ಚಿದಂಬರನ ಉಪಾಸನೆ, ಭಗವಂತನ ಉಪಾಸನೆ ಮಾಡಿದ್ರೆ ಹರಿ ಸಂಕೀರ್ತನೆ, ರಾತ್ರಿ ಎಲ್ಲ ಬೆಳಗ್ಗೆ ಜಾಗರಣೆ ಮಾಡ್ಬೇಕು ಅಂತ ಶಾಸ್ತ್ರ ಅದ. ಕಣ್ಣು ಹಚ್ಚಬಾರ್ದು. ಆದ್ರೆ ನಾವೆಲ್ಲ ಮಾಡ್ಲಿಕ್ಕೆ ಆಗ್ತದನು? ನಾವೆಲ್ಲ ಈಗಿನದ ಭಗವಂತನ ಜಂಜಾಟ, ಸಂಸಾರ ಜಂಜಾಟ ಅದ. ತಕ್ಕ ಮಟ್ಟಿಗೆ ಆದ್ರೂ ಅನ್ನ ಮಾತ್ರ ಆದ್ರೂ ಸೇವಿಸಿ ಮಾಡ್ಬೇಡ್ರಪ್ಪ. ಅನ್ನ ಇಲ್ಲಂದ್ರ ದಶಿಮೆರ ತಗೋರಪ್ಪ, ಅದು ಇಲ್ಲ ಅವಲಕ್ಕಿ ತಗೋರಪ್ಪ, ಇಲ್ಲ ಅದಿಲ್ಲ ಹಾಲರ ತಗೋರಿ. ಏನಾದ್ರೂ ಎಷ್ಟು ಸಾಧ್ಯ ಆಗ್ತದೆ ಅಷ್ಟರ ಮಟ್ಟಿಗೆ ಏಕಾದಶಿ ಅನುಷ್ಠಾನ ಮಾಡ್ರಿ, ಭಗವಂತ ಒಲಿತಾನೆ. ಯಾಕಂದ್ರೆ ನಿಮ್ಮ ಪ್ರಕೃತಿಗೆ ಅನುಷ್ಠಾನವಾಗಿ ಹೆಚ್ಚಿನ ಬಗ್ಗೆ ಎಲ್ಲ ಮಾಡ್ತಾರೆ. ಕೆಲವು ಮಂದಿ ಮಡಿ ಮೈಲಿಗೆ ಹುಳಿ ಎಲ್ಲ ಮಾಡ್ತಾರೆ, ಭಗವಂತನ ಉಪಾಸನೆ ಮಾಡಂಗಿಲ್ಲ. ಹಿಂಗಾಗಿ ಎಲ್ಲರೂ ಈಗ ನಾವು ಅಧೋಗತಿಗೆ ಹೊಳಿಕತ್ತೀವಿ. ಮೊದ್ಲು ಭಗವಂತನ ನಾಮಸ್ಮರಣೆಗೆ ನಾವು ತಾಕತ್ತಿಗೆ ಅಲ್ಲೇ ಇರೋದು ಶಕ್ತಿ. ಅದನ್ನ ಮೊದಲು ನಾವು ನಾಮಸ್ಮರಣೆ ಕಣ್ಣಿನಿಂದ ನಾವು ಏಕಾದಶಿ ಮಾಡಿದ್ವಿ, ಕಣ್ಣಿನಿಂದ ನಾವು ಬರೀ ಇದು ಮಾಡಿದ್ವಿ, ಕಿವಿಲಿಂದ ನಾವು ಮಾಡಿದ್ವಿ, ಇಂದ್ರಿಯಗಳ ನಿಗ್ರಹ ಆಗಿಲ್ಲ ಅಂದ್ರೆ ಏಕಾದಶಿ ಋತವ ಮಾಡಿದ ಫಲ ಏನಾಗ್ತದ? ಮತ್ತೆ ನಿಷ್ಪ್ರಯೋಗ ಆಗ್ತದ. ಹಾಗಾಗಿ ಮರ ಅಂದು ರಾಮನನ್ನು ಕೊಂಡಾಡಿದಂಥ ಆ ಭಗವಂತನ ಉಪಾಸನೆ ಶ್ರೇಷ್ಠ ಅಂತ ಮಧ್ಯ ಕಲಿಯುಗದಲ್ಲಿ 260 ವರ್ಷದ ಹಿಂದೆ ಭಗವಂತ ಪ್ರಕಟ ಆಗಿ, ಭಗವಂತ ಎಲ್ಲಿ ಪ್ರಕಟ ಆಗ್ತಾನ? ಅವರ ಶಿಷ್ಯಂದ್ರು ಅವನ ದಾಸಾನುದಾಸ ಸ್ವೀಕಾರ ಮಾಡಿದಂಥ ಪ್ರಹ್ಲಾದ ರಾಜರೇ ಚಿದಂಬರ ಅವತಾರದಲ್ಲಿ ರಾಜಾರಾಮರಾಗಿ ಬಂದು ತಾಳ ಬೀಣ ಮೃದಂಗಾದಿಗಳ ಸಂಪ್ರದಾಯವನ್ನು ಹಾಕಿಕೊಟ್ಟು ಅಭಂಗಗಳನ್ನು ಅನ್ರಿ. ಅಭಂಗ ಯಾರಂತಾರ? ಅಭಂಗ ಎಲ್ಲಿ ಶ್ರವಣ ಆಗ್ತದ ನೋಡ್ರಿ. 4 ಸಾಲಿನ ಅಭಂಗ ಅಲ್ಲಿ ಈಜಿ ಆಗ್ತದೆ. ಯಾಕಂದ್ರೆ ಅಷ್ಟು ಪುರುಸತ್ತಿಲ್ಲ ಎಲ್ಲರಿಗೂ ನೌಕರಿ ಮಾಡೋದು, ಕೆಲಸ ಮಾಡೋದು. ಅಭಂಗ 4 ಸಾಲಿನ ಅಭಂಗ ಅಂದ್ರ, ಒಂದು ಅಭಂಗ ಅಂದು ಭಗವಂತನ ಮೇಲೆ ಒಂದು ಹನಿ ನೀರು ಹಾಕಿದ್ರ ಅತಿ ರುದ್ರಕ್ಕೆ ಸಮಾನ ಅಂತ ಬರ್ತಾ ಇದ್ದಾರೆ ಪ್ರಹ್ಲಾದ ರಾಜ. ನಮಗ ರುದ್ರ ಬರ್ಲಿಕ್ಕೆ ನಮಗೆ ಯಾರು ಬರ್ತದೆ? ರುದ್ರ ಕೈ ಹತ್ರ ಅಂದ್ರೆ ಒಬ್ರಿಗೂ ರುದ್ರ ಬರಲ್ಲ. ಅಂತಹ ಸರಳ ಯಾಕಂದ್ರೆ ಭಗವಂತನ ಉಪಾಸನೆ ಮಾಡೋದು ಹೆಂಗರ ಅಲ್ಲಿ ಜೀವ ಉದ್ಧಾರ ಆಗ್ಬೇಕು ಅಂತ ಅವ್ರದ್ದು ಏನೋ ಸಂತರದು ಶರಣರದು ಒಂದು ಉಪಾಸನೆ ಆಗಿದೆ. ಅದನ್ನು ಬಿಡ್ತೀವಿ ನಾವು. ಮತ್ತೆ ನಮ್ಗೆ ಏನಂದ್ರೆ ಈಗಿನ ಏನು ಭಗವಂತನ ಉಪಾಸನೆಗೆ ವ್ಯತಿರಿಕ್ತವಾದ ಮಾರ್ಗ ನಿರ್ಮಾಣ ಅದ. ಆದ್ರೆ ನೀವೆಲ್ಲರ ಸತ್ಸಂಗದಲ್ಲಿ ಒಂದು ಕ್ಷಣ ಭಾಗವಹಿಸಿದ್ರೆ ನಿಮ್ಮನ್ನು ಆ ಗುರುಶಕ್ತಿ, ಆ ಗುರು ಕಾರುಣ್ಯ ನಿಮ್ಮನ್ನು ಕಾಪಾಡ್ತದ ಅಂತ ಹೇಳ್ತಾ ಆ ಭಗವಂತನ ಉಪಾಸನೆಯಲ್ಲಿ ಏನು ಒಂದು ಸಣ್ಣ ಆಖ್ಯಾನ 5 ನಿಮಿಷದಲ್ಲಿ ಪ್ರವಚನ ಮುಗಿಸ್ತೀನಿ. ಭಗವಂತನ ಉಪಾಸನೆಯಲ್ಲಿ ಚಿದಂಬರ ಮಹಾರಾಜರು ಪ್ರಕಟ ಆದಾಗ ಆ ಒಂದು ಸಂಜೀವನ ರಾಯ ಅಂದ್ರೆ ಏನು ಆ ಭಗವಂತ ಮಾರುತಿ ರಾಯನಿಗೆ ಗೊತ್ತಾಗ್ತದೆ. ಮಾರುತಿ ಚಿರಂಜೀವಿ, ಅಶ್ವತ್ಥಾಮ ಇರಲ್ಲ. ಆ ಚಿರಂಜೀವಿ ಮಾರುತಿ ಗೊತ್ತಾಗ್ತದೆ ಚಿದಂಬರಸನ ರಾಮ ಬಹಳಷ್ಟು ನೋಡದಾಗೋದು. ಈಗ ಕಲಿಯುಗದಲ್ಲಿ ರಾಮ ಪ್ರಕಟ ಆಗ್ಯಾನ ಅಂತ ಗೊತ್ತಾಗ್ತದ. ರಾಮದೇವರ ದರ್ಶನಕ್ಕೆ ಬರಬೇಕು ಅಂತ ಬರ್ತಾ ಇದ್ದಾನೆ. ಹಂಗ ಬರಬಾರ್ದು. ಚಿದಂಬರ ಯಾರು? ರಾಮ ಇದ್ದಾನ ಗೊತ್ತದ, ನಾನು ಹೋಗ್ಬೇಕು ಅಂತಂದಾಗ ಆ ಒಂದು ಯತಿ ವೇಷದಿಂದ ಆವಿರ್ಭೂತವಾಗಿ ಅಜಾನುಭಾವನಾದಂತಹ ಮಾರುತಿ ಸಾಕ್ಷಾತ್ ಚಿದಂಬರನ ದರ್ಶನಕ್ಕೆ ಬರ್ತದ. ಚಿದಂಬರನ ಮಾರುತಿ ಉಪಾಸನೆ, ಆ ಮಾರುತಿ ಬರೋದು ಆ ರಾಮ ಗೊತ್ತಾಗಲ್ಲ. ಚಿದಂಬರ ಮಹಾರಾಜರಿಗೆ ಗೊತ್ತಾಗ್ತದ ಮಾರುತಿ ರಾಯ ಬರ್ಲಿಕ್ಕತ್ತಾನ ಅಂತಂದಾಗ ಆತ ಬಯಲು ಬಡ ಬ್ರಾಹ್ಮಣನ ವೇಷ ಮಾಡ್ಕೊಂಡು ಬರ್ತಾನ. ಕಲಿಯುಗದಲ್ಲಿ ಹೆಂಗಿರ್ಬೇಕಂತ ಚಿದಂಬರ ಗೊತ್ತಾಗಿದೆ. ಅಷ್ಟ ಪರಮಾತ್ಮ ಇದ್ರೆ ಧೋತ್ರ 2 ಇದ್ವು ಹತ್ರ ಚಿದಂಬರ ಮಹಾರಾಜರ ಹತ್ರ. ಒಂದು ಕೋಲಿಗೆ ಹಾಕಿದ್ರು, ಒಂದು ಉಟ್ಕೊಂಡಿದ್ದು. ಯಾವುದು ಉಸಾಬರಿ ಇಲ್ಲ. ಬಡ ಬ್ರಾಹ್ಮಣ ಅಂತ ಹೇಳ್ಕೊಂತನ ಜೀವನ ಮಾಡಿದ. ಅಂದ್ರೆ ಕಲಿಯುಗದಲ್ಲಿ ಯಾವುದನ್ನು ಪ್ರದರ್ಶನ ಮಾಡಬಾಡ್ರಿ ಅಂತ ತೋರಿಸಿದ. ಹಾಗಾಗಿ ಆ ಚಿದಂಬರ ಮಹಾರಾಜರಿಗೆ ಗೊತ್ತಾಗ್ತಾ ಇದೆ ಮಾರುತಿ ರಾಯ ನನ್ನ ದರ್ಶನಕ್ಕೆ ಬರ್ತಾ ಇದ್ದಾನೆ ಅನ್ನೋದಕ್ಕೆ ಅಲ್ಲಿರುವಂತಹ ಎಲ್ಲ ಶರಣರಿಗೆ ತಾಳ ವೀಣ ಮೃದಂಗ ಅಂತ ತಗೋರಪ್ಪ ಅಂತ ತಾಳ ವೀಣ ಮೃದಂಗ ಪಾಲಕಿ ತಗೊಂಡು ಬರ್ತಾ ಇದ್ದಾನೆ ಭಗವಂತ. ಬರ ಮುಂದಾಗ ಮಾರುತಿ ರಾಯ ಅಜಾನುಭವ ಎತ್ತರನ ಮಾರುತಿ ಅಲ್ಲಿ ಏನು ಒಂದು ಯಾವುದು ಸನ್ಯಾಸಿ ವೇಷ ಹಾಕೊಂಡು ಬರ್ತಾ ಇದ್ದಾನೆ. ಬಂದು ಚಿದಂಬರ ಮಹಾರಾಜರಿಗೂ ಅವರಿಗೆ ಊರು ಹೊರಗೆ ಭೇಟಿ ಆಗ್ತದ. ಚಿದಂಬರ ಮಹಾರಾಜರು ಇಲ್ಲಪ್ಪ ಬಡ ಬ್ರಾಹ್ಮಣ ವೇಷ ಹಾಕೊಂಡು ಕೂತಿರ್ತಾರ. ಮಾರುತಿ ಅಂತನಪ್ಪ ಯಾರ ಮುಂದಾದ್ರೂ ನಿಂದ ಅವತಾರದ್ದು ಗೊತ್ತಾಗಂಗಿಲ್ಲ, ನನಗೆ ಗೊತ್ತಾಗದಿಲ್ಲ ಅಂತ ಮಾಡಿದ. ಹೇ ಪರಮಾತ್ಮ, ಹೇ ರಾಮ ಅಂದು ಅವಾಗ ಅಲ್ಲೇ ಸಾಷ್ಟಾಂಗ ನಮಸ್ಕಾರ ಚಿದಂಬರ ಮಹಾರಾಜರಿಗೆ ಮಾರುತಿ ಹಾಕ್ತಾನ. ಅವಾಗ ಮಾರುತಿ ಕೈ ಮುಗಿದು ಹೇಳ್ತಾನ, ಅಪ್ಪ ಚಿದಂಬರ, ನಾನು ಬಹಳ ದಿವಸ ಆಯ್ತು ರಾಮಾವತಾರ ಮುಗಿದ ತ್ರೇತಾಯುಗ. ಆ ತ್ರೇತಾಯುಗದಿಂದ ನಿನ್ನ ರೂಪ ನೋಡಿಲ್ಲ. ಕಲಿಯುಗದಲ್ಲಿ ನನಗೆ ತೋರಿಸು ಅಂದಾಗ ಅಲ್ಲಿ ಪ್ರತ್ಯಕ್ಷ ಶ್ರೀರಾಮಚಂದ್ರನಾಗಿ ನಿಂತಹ ಮಾರುತಿಗೆ ದರ್ಶನ ಕೊಟ್ಟದ್ದು ಉದಾಹರಣೆ ಅದ. ಅದನ್ನ ಕೊಂಡಾಡುತ್ತಂತ ರಾಜಾರಾಮ್ ಹೇಳ್ತಾರ, ಹೇ ಮಾರುತಿ ಧನ್ಯ ಬಾಪ ತೋ ಮಾರುತಿ
ಮಾರುತಿಗೆ ಪ್ರತ್ಯಕ್ಷ ರಾಮನನ್ನ ತೋರಿಸಿದಂತ ಆನಂದವಾಗಿ ಮಾರುತಿ ಚಿದಂಬರ ಮಹಾರಾಜರು ಅಲ್ಲಿ ಒಳಗೆ ಕರ್ಕೊಂಡು ಹೋಗಿ ಮಾರುತಿ ಒಳಗೆ ಗುಪ್ತ ಆಗ್ತಾನ. ಚಿದಂಬರ ಮಹಾರಾಜರ ಪ್ರತೀತಿಯನ್ನು ಅಂದು ಅಲ್ಲಿ ಪ್ರಹ್ಲಾದ ರಾಜ ಆಗಿ ರಾಜಾರಾಮರಿದ್ದಂತಹ ರಾಜಾರಾಮರು ಇದನ್ನು ಅಭಂಗ ಲಿಪಿಯಲ್ಲಿ ಬರೆದಿಟ್ಟಿದ್ದಾರೆ. ಹಾಗಾಗಿ ಅಪರೋಕ್ಷ ಜ್ಞಾನಿಗಳ ಒಂದು ಅಭಂಗದ ಆಧಾರದ ಮೇಲೆ ನಾವು ರಾಯರಿಂದ ಈ ದೇವನಡಿಗೆ ಪಡೆದ ಏನು ಚಿದಂಬರ ಸಂಪ್ರದಾಯವನ್ನು ಕೊಂಡೊಯ್ತಿದ್ವಿ. ಅಲ್ಲಿ ಮುರುಗೋಡದಲ್ಲಿ ಈ ಚಿದಂಬರ ಮಹಾರಾಜರು ಗುಪ್ತ ಆಗ್ಯದ. ಅಲ್ಲಿ ಚಿದಂಬರನ್ನ ನೋಡ್ಲಿಕ್ಕೆ ನಮಗೆ ಆಗಂಗಿಲ್ಲ. ಅಲ್ಲಿ ಹೋದ್ರೆ ಮತಿಭ್ರಷ್ಟ ಆಗ್ತದ. ಅಲ್ಲಿರುವಂತಹ ವಾತಾವರಣ ಯಾವುದೂ ದೈವಿ ವಾತಾವರಣ ಇಲ್ಲ. ಹೆಂಗೆ ನಾವು ಮಥುರಾ ಕ್ಷೇತ್ರ ನೋಡ್ತಾ ಇದ್ದೀವಿ, ಅಲ್ಲೆಲ್ಲ ತೀರದ ಏನಿಲ್ಲ, ಅಲ್ಲೆಲ್ಲ ಸರಿಯ ಪ್ರವೇಶ ಆಗ್ಯದ. ಹಾಗಾಗಿ ಮುರುಗೋಡದಲ್ಲಿ ಚಿದಂಬರ ರಾಜಾರಾಮರಿಗೆ ಅಪ್ಪಣೆ ಕೊಟ್ಟಂತೆ ಎಲ್ಲಿ ಚಿದಂಬರ ಭಜನೆ ನಡೀತದ, ಎಲ್ಲಿ ಚಿದಂಬರನ ಅನ್ನ ಸಂತರ್ಪಣೆ ನಡೀತದ, ಎಲ್ಲಿ ಚಿದಂಬರನ ಉಪಾಸನೆ ಮಾಡ್ತಾರ, ಅಲ್ಲಿ ಪ್ರತ್ಯಕ್ಷ ಚಿದಂಬರ ಪ್ರಕಟ ಆಗಿ ನಿಂತು ಎಲ್ಲರನ್ನೂ ತೇಣೇ ಕಲ್ಯಾಣ ಮಾಡ್ತಾನಂತ ರಾಜಾರಾಮರು ಚಿದಂಬರನ ಮೇಲೆ ಭರವಸೆ ಕೊಟ್ಕೊಂಡಾರ. ಅಪ್ಪ ನೀನು ಅಭಂಗ ಬರೆಸಿದ್ದಿ, ನೀನು ಅದನ್ನ ಹಾಡ್ತಾ ಎಲ್ಲಿ ಆಡ್ತಾರ ಅಲ್ಲಿ ನೀನು ಉಪಸ್ಥಿತನಾಗಿರ್ಬೇಕು. ಉಪಸ್ಥಿತನಾಗಿದ್ರು ಸಾಲಂಗಿಲ್ಲ, ಅಲ್ಲಿರುವಂತಹ ಜೀವಿಗಳಿಗೆ ಸಣ್ಣ ಸಣ್ಣ ಆಶೆಗಳು ಎಲ್ಲ ಉಪಾಸನೆ ಇರುವಂತಹ ಅವರ ಆಶೆಗಳನ್ನು ನೆರವೇರಿಸಬೇಕು ಅಂತ ರಾಜಾರಾಮರು ಚಿದಂಬರನಲ್ಲಿ ವಾಗ್ದಾನ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಇಂದು ದೇಸಾಯಿ ಮೃತದಲ್ಲಿ ಚಿದಂಬರ ಮಹಾರಾಜರು ಇಲ್ಲಿ ಇದ್ದದಕ್ಕೆ ಏನು ನಿದರ್ಶನ ಅದ. ಹಾಗಾಗಿ ಆ ಮಾರುತಿ ರಾಯನ ಆಖ್ಯಾನದಿಂದ ಚಿದಂಬರ ಮಹಾರಾಜರು ಅಲ್ಲಿ ನಡೆದಂತಹ ಘಟನೆಯನ್ನು ರಾಜಾರಾಮರು ಬರೆದಿಟ್ಟು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಏನು ಗೊತ್ತಾಗ್ತದೆ, ಮಹಾರಾಜರು ಯಾವ ದೈವವನ್ನು ನಾವು ನೋಡಿವ್ಯಾ ಕಂಡಿವ್ಯಾ ಎಲ್ಲವನ್ನೂ ನಮ್ಮ ಕಣ್ಣಿನಿಂದ ನೋಡ್ಲಿಕ್ಕೆ ಆಗಂಗಿಲ್ಲ. ಹಾಗಾಗಿ ಭಗವಂತನ ಉಪಾಸನೆ ಮಾಡಬೇಕಾದ್ರೆ ಇವತ್ತಿನಿಂದ ನಾಮಸ್ಮರಣೆ ಉಪಾಸನೆ ಮಾಡ್ರಿ. ಯಾವುದಾದ್ರೂ ನಾಮಸ್ಮರಣೆಯನ್ನು ಪ್ರಾಮಾಣಿಕವಾಗಿ ನಾವು ನಾಮಸ್ಮರಣೆ ಉಪಾಸನೆ ಮಾಡಿದ್ರೆ ನಮಗೆ ಭಗವಂತ ಒಲಿತಾನ. ಆದ್ರೆ ಧನ ಕನಕಾದಿಗಳು ಹೊಡಿಬೇಕಾದ್ರೆ ಕ್ಷಣ ಮಾತ್ರದಲ್ಲಿ ಲಾಟ್ರಿ ಹೊಡಿತಂದ್ರೆ ಕೋಟಿ ಬರ್ತದೆ ನಮಗೆ. ಆದ್ರಿಂದ ಅದರಿಂದ ಉದ್ಧಾರ ಆಗ್ತದನು. ಮತ್ತೆ ಬೆಳಗ್ಗೆ ರಾತ್ರಿ ನಿದ್ದೆ ಹತ್ತಂಗಿಲ್ಲ. ಹಾಗಾಗಿ ಅಹಿರ್ನಿಶಿ ಭಕ್ತಿ ಬೇಕು ಅಂತಂದ್ರೆ ಉಪಾಸನ ಮಾರ್ಗೀಯ ಒಂದು ಚಿದಂಬರ ಭಗವಂತ ಏನೆಲ್ಲ ಕೊಡ್ತಾನ. ನೌಕರಿಲಾರದ ನೌಕರಿ, ಮಕ್ಕಳಿಲಾರದ ಮಕ್ಕಳಿ, ಎಲ್ಲ ಸರ್ವಶ ಈ ಚಿದಂಬರದ ಭಾಗವಹಿಸಿದವರು ಎಲ್ಲರಿಗೂ ಕಾದು ಖುಷಿ ಹೋಗಂಗಿಲ್ಲ. ನೀವು ಒಂದು ತೊಟ್ಟು ಅವನಿಗೆ ನೀರು ಕೊಟ್ಟರು, 1 ರೂಪಾಯಿ ಅವನಿಗೆ ದಕ್ಷಿಣ ಕೊಟ್ಟು, ಒಂದು ಸಂತರಿಗೆ ನೀವು ಸನ್ಮಾನ ಮಾಡಿ, ಇಲ್ಲ ಒಂದು ಸಂತರಿಗೆ ನೀವು ಒಂದು ನಮಸ್ಕಾರ ಮಾಡಿದ್ರ ಅವನು ಯಾವುದನ್ನು ಇಟ್ಟುಕೊಂಬಂಗಿಲ್ಲ ಅಂತ ರಾಜಾರಾಮರು ಹೇಳ್ಯಾರ. ಅದು 10 ಪಟ್ಟು ಕೊಟ್ಟೆ ಅವನಿಗೆ ಸಮಾಧಾನ ಆಗ್ತದೆ ಅಲ್ಲಿದ್ದಕ್ಕೆ. ಹಾಗಾಗಿ ಆ ಭಗವಂತನ ಉಪಾಸನೆ ಮಾಡುದು ನಾವು ಏನು ಯಾವುದನ್ನು ಕೇಳಬಾರ್ದು, ಅವನ್ನ ಕೇಳಬೇಕು. ಭಕ್ತಿ ಪ್ರೇಮ ಸುಖ ದೇಯಿ ನಿರಂತರ, ಭಕ್ತಿ ಪ್ರೇಮ ಸುಖ ದೇಯಿ ನಿರಂತರ,
ಏನು ಬೇಡ ಕೊಡ್ಬೇಡ. ನಿನ್ನ ಸಂಪ್ರದಾಯದಲ್ಲಿರುವಂತಹ ಭಕ್ತರಿಗೆ ಜಾವೋ ರಾಹೋ ದೇಹ, ನಾನು ದೇಹ ಮನುಷ್ಯ ಧಾರಣೆ ಮಾಡಿದ್ದೇನೆ, ಮಡಿ ಮೈಲಿಗೆ ಯಾವುದು ಗೊತ್ತಾಗೋದಿಲ್ಲ. ನಿನ್ನ ಉಪಾಸನೆ ಮಾಡಿದ್ರೆ ನನಗೆ ಎಷ್ಟು ನಾನು ಶುದ್ಧೋಧವನ್ನು ಮಾಡಬಹುದು. ಗಂಗಾ ನದಿಯಲ್ಲಿ ಕೂತರು ನಮ್ಮಲ್ಲಿರುವಂತಹ ಇಂದ್ರಿಯ ನಿಗ್ರಹ ಆಗಲಿಲ್ಲ ಅಂದ್ರೆ ಏನು ತೊಳ್ಕೊಂಡಾದ್ರೇನು, ಮೀನುಗಳು ನದಿಯಲ್ಲಿ ಇರ್ತಾವ, ಅವೇನು ನಮ್ಗಿಂತ ಮಡಿ ಇರ್ತಾವೇನು? ಇಲ್ಲ. ಹಾಗಾಗಿ ಹೇಳ್ತಾ ಇದ್ದಾರೆ, ಜಾವೋ ರಾಹೋ ದೇಹ, ಜಾವೋ ರಾಹೋ ದೇಹ, ಭಗವಂತ, ನಾನು ಏನು ಕೇಳಾರ್ದು ಕೇಳ್ತೀನಿ, ಭಕ್ತಿ ಕೊಡು. ಅದು ಹೆಂಗ್ ಕೊಡು ಭಕ್ತಿ? ಎಲ್ಲಿ ಸಂತರು ಬಂದಾಗ ಭಕ್ತಿ, ನಾಮಸ್ಮರಣೆ ಮಾಡಿದಾಗ ಭಕ್ತಿ, ಏಕಾದಶಿ ದಿವಸ ಒಂದೇ ಮಾಡಿದ್ರ, ಶಿವರಾತ್ರಿ ದಿವಸ ಒಂದ್ರೆ ಕೇಳ್ತಾ ಇದ್ರೆ ಸಂತರು. ಒಂದು ದಿವಸ ಶಿವರಾತ್ರಿ ದಿವಸ ಮಾಡಿದ್ರೆ ಉಳಿದು ರಾತ್ರಿಗಳು ಯಾವ ರಾತ್ರಿ ಅಪ್ಪ? ಶಿವರಾತ್ರಿ ದಿವಸ ಶಿವರಾತ್ರಿ ಅಖಂಡವಾಗಿ 360 ದಿವಸ ಶಿವರಾತ್ರಿ ಉಪಾಸನೆ ಮಾಡಬೇಕು, 360 ದಿವಸನೂ ಏಕಾದಶಿ ಮಾಡಬೇಕು ಅಂತ ಅಂಬೋಣವಾಗಿದೆ. ಹಾಗಾಗಿ ಹೇಳ್ತಾ ಇದ್ದಾರೆ, ಅಪ್ಪ ಭಗವಂತ, ನನ್ನ ದೇಹದಿಂದ ಅಸ್ಥಿಗತ ಪ್ರಾಣ ಇಲ್ಲ, ಅನ್ನಗತ ಪ್ರಾಣ ಅದ. ಇದರಿಂದ ಭಕ್ತಿ ಪ್ರೇಮವನ್ನು ಕೊಟ್ಟು, ಭಕ್ತಿನೇ ಮೂಲ ಅಂತಾರ, ಆ ಭಕ್ತಿಯನ್ನು ನಾವು ಇಡಬೇಕು. ನಮ್ಗೆ ಏನು ಗುರುಗಳು ಕೊಟ್ಟಾರ, ಇದು ಒಂದು ಮಾರ್ಗದಲ್ಲಿ ನೀವು ಕೇಳೋದೇ ಕೇಳಿದ ಭಕ್ತಿ ಕೇಳಿದ್ರೆ ಸಾಕು, ಭಗವಂತನ ಉಪಾಸನೆ ಮಾಡಿದ್ದ ರಾಯರ ಹತ್ರ ಹೋಗಿ ನಾವು ಏನು ನತಮಸ್ತಕರಾಗಿ ಯಾಕೆ ಕೂತಾರ ರಾಯರು ವೃಂದಾವನ ಸ್ಥಳದಲ್ಲಿ 700 ವರ್ಷಗಳು, 750 ವರ್ಷಗಳಿಂದ ಅಲ್ಲಿ ಯಾಕೆ ಸಂಗ್ರಹ ಆಗಿದೆ? ಅವರು ಪುಣ್ಯ ಸಂಗ್ರಹ ಮಾಡಿ ನಮ್ಮಂತ ಅಲ್ಪಾಯುಷ್ಯಗಳು, ನಮ್ಮಂತ ಏನು ಪಾಪಿಷ್ಠರು ಹೋದ್ರು ಅಲ್ಲಿ ನಾವು ಒಂದು ನಮಸ್ಕಾರ ಮಾಡಿದ್ರು, ಅವರಲ್ಲಿರುವಂತಹ ಪುಣ್ಯ ಸಂಗ್ರಹವನ್ನು ನಮ್ಮಲ್ಲಿ ಹಾಕಿ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಪುಣ್ಯಾತ್ಮರಾದಂತಹ ಕಲ್ಪವೃಕ್ಷದಂತೆ ಕಂಗೊಳಿಸುವಂತಹ ರಾಯರ ಸ್ವರ್ಗೋಪಾದಲ್ಲಿರುವಂತಹ ಗುರು ಸಾರ್ವಭೌಮರ ಸನ್ನಿಧಾನ, ಅಲ್ಲಿಂದ ರಾಯರಿಂದ ಮುರುಗೋಡಕ್ಕೆ ಚಿದಂಬರ ರಾಯರಿಂದ ದೇವರಿಗೆ ಹೊರಟಂತಹ ಯಾತ್ರೆಯಲ್ಲಿ ಅಂದು ಪ್ರಹ್ಲಾದ ರಾಜರಾಗಿರುವಂತಹ ರಾಜಾರಾಮರನ್ನು ನಾವು ಅಷ್ಟೇ ಕೇಳಬೇಕು, ಅಪ್ಪ ಭಗವಂತ, ನಮ್ಮನ್ನು ಇಲ್ಲಿದ್ದೊಂದು ಕೇಳಲಿಕ್ಕೆ ಹಚ್ಚಬೇಡ, ನಮಗೆ ಭಕ್ತಿ ಪ್ರೇಮ ಕೊಡು, ನಮಗ ಅದು ಒಂದು ಕೊಟ್ಟರೆ ಸಾಕು, ನಿನ್ನ ಉಪಾಸನೆಗೆ ಕೊಡಬೇಕು ಅಂತ ನಾವು ಕೇಳಬೇಕು. ಯಾಕಂದ್ರೆ ಅದನ್ನು ಕೇಳಿದ್ರೆ ಸಾಕು, ಎಲ್ಲ ತಂತಾನೇ ಆಗ್ತಾವ. ಹಾಗಾಗಿ ರಾಜಾರಾಮರು, ಯಾಕಂದ್ರೆ ಅಷ್ಟು ಪರಮಾತ್ಮ, ಅಷ್ಟು ಶಕ್ತಿ, ಘಟಿತ ಶಕ್ತಿ ಅದ ಚಿದಂಬರಂದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಕಾರ್ತೀಕ ಏಕಾದಶಿ ಎಂದು ಬೇಸಾಯ ಮನತದಲ್ಲಿ ಭಗವಂತ ಏನು ಇವತ್ತಿನ ಬರೋಣ ಆಗಿದೆ. ಹಾಗಾಗಿ ಕಾರ್ತೀಕ ಏಕಾದಶಿಯನ್ನು ನಾವು ಏನು ಮಂತ್ರಾಲಯದ ಗುರು ಸಾರ್ವಭೌಮದಲ್ಲಿ ಈ ಅಖಂಡ ವೀಣಾವನ್ನು ಏನು ಅಖಂಡವಾಗಿ ಜಾಗರಣೆ ಸಮೇತ ಅಂದ್ರೆ 2 ಸಪ್ತಾಹದ ಪರ್ಯಂತ ಇದನ್ನ ಕೆಳಗಿಡ್ಲಾರ್ದ ಒಬ್ಬರಾದ್ಮೇಲೆ ಒಬ್ಬರು ಶಿವಚಿದಂಬರ ನಾಮಸ್ಮರಣೆ ಮಾಡಿ ಅಲ್ಲಿ ರಾಯರಿಂದ ದೇವರಡೆಗೆ ಹೋಗ್ಬೇಕಾದ್ರೆ ಆ ಒಂದು ಸಂಪ್ರದಾಯವನ್ನು ಹಾಕಿಕೊಟ್ಟಾರೆ ಎಲ್ಲ ಸಂತರು. ಹಾಗಾಗಿ ಇದನ್ನು ಅಖಂಡವಾಗಿ ಜಾಗರಣೆ ಮೂಲಕ ಶಿವನ ಏನು ನಾವು, ಯಾಕಂದ್ರೆ 1 ದಿವಸ ಮಾಡೋಕ್ಕಾಗಲ್ಲ, 2 ದಿವಸ ಶಿವರಾತ್ರಿ ಮಾಡೋಕ್ಕಾಗಲ್ಲ, ಏಕಾದಶಿ ಮಾಡೋಕ್ಕಾಗಲ್ಲ, 2 ವಾರ ಸಪ್ತಾಹ ಮಹಾರಾಜರು ಗುರುಗಳು ಹೇಳ್ಯಾರ. ಅವ್ರ ವಾಕ್ಯದಲ್ಲಿ ಅಷ್ಟು ಬಲ ಇರ್ತದೆ. ನಾವು ಮಾಡ್ತೀವಿ, ನಾವು ಯಾವ್ದಾರ ಒಂದು ಸಣ್ಣದು ಮಾಡ್ತೀವಿ, ನೋಡಿ ಕೂತು ಇಲ್ಲ ಮನೆಯಾಗ ಜಾಗರಣೆ ಮಾಡಿದ್ರೆ ಆಗ್ತಾನೋ. ಆದರೆ ಗುರುಗಳು ಒಂದು ಶಕ್ತಿ ಕೊಟ್ಟು ಈ ವೀಣಾ ಪ್ರಧಾನವನ್ನು ಮಾಡಿ ಆ ಒಂದು ಅವರ ಗುರು ವಾಕ್ಯ ಅದರ ಬೇರೆ ಒಂದು ಬಲನೇ ಇರ್ತದೆ. ಹಾಗಾಗಿ ಗುರುಗಳ ಬಗ್ಗೆ ಮುಂದೆ ಪ್ರವಚನ ಅಂತ ಹೇಳ್ತಾ ಇವತ್ತಿನ ಕಾರ್ತೀಕ ಏಕಾದಶಿ ದಿವಸ ಕಾರ್ತೀಕ ಏಕಾದಶಿಯ ಮಹತ್ವವನ್ನು ಕೊಂಡಾಡಿದಂತಹ ಏಕಜನಾರ್ದನ ಮಹಾರಾಜರ ಅಭಂಗದೊಂದಿಗೆ ಈ ಸಂಕೀರ್ತನೆಯನ್ನು ಮುಗಿಸ್ತೀನಿ. ಬೋಲಾ ಸದ್ಗುರುನಾಥ ಮಹಾರಾಜ. ರುಕ್ಮಾಂಗದ ಕಾರಣ ಏಕಾದಶಿ ದಾಸಿಂದ,
चिदंबरवाच श्री चिदंबरवाच श्री चिदंबरवाच माजदा कमानी त्रिभुवनी